ಇವತ್ತಿನ ಕಾನ್ಸೆಪ್ಟು ಎಂಟ್ರಿ ಕನ್ಫರ್ಮೇಷನ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕಾನ್ಫ್ಲುಯೆನ್ಸಸ್ ನೋಡಿದ್ವಿ. ಒಂದು ಟ್ರೇಡ್ ಅಲ್ಲಿ ಎಂಟ್ರಿ ತಗೋಬೇಕಾದ್ರೆ ನಾವು ಏನೇನ್ ಮಾಡಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಯಾವ್ಯಾವ ಕೀ ಲೆವೆಲ್ಸ್ ಗಳಿದಾವೆ, ಹಾಗೆ ಈ ಕೀ ಲೆವೆಲ್ಸ್ ನ ಯೂಸ್ ಮಾಡ್ಕೊಂಡು ನಾವು ಯಾವ ತರ ಕನ್ಫರ್ಮೇಷನ್ಸ್ ನ ತಗೋಬೇಕು, ಹಾಗೆ ಏನೇನ್ ಕನ್ಫರ್ಮೇಷನ್ಸ್ ಇದ್ರೆ ಒಂದು ಟ್ರೇಡ್ ಪ್ರೊಬಬಿಲಿಟಿ ಹೈ ಆಗುತ್ತೆ, ಹಾಗೆ ಈ ಕನ್ಫರ್ಮೇಷನ್ಸ್ ತಗೊಳ್ಳೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಯಾವ ಲೆವೆಲ್ ಬೂಸ್ಟ್ ಆಗುತ್ತೆ ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಎಂಟ್ರಿ ಕನ್ಫರ್ಮೇಷನ್. ನಿನ್ನೆ ನೀವು ಕಾನ್ಫ್ಲುಯೆನ್ಸಸ್ ಗಳು ನೋಡಿದ್ರಿ. ಇವತ್ತು ಯಾವ ತರ ಒಂದು ಎಂಟ್ರಿನ ತಗೋಬಹುದು, ಹಾಗೆ ಎಂಟ್ರಿ ತಗೋಬೇಕು ಅಂದ್ರೆ ಏನೇನ್ ಕನ್ಫರ್ಮೇಷನ್ಸ್ ತಗೋಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಎಂಟ್ರಿ ಕನ್ಫರ್ಮೇಷನ್? ಎಂಟ್ರಿ ಕನ್ಫರ್ಮೇಷನ್ ಅಂದ್ರೆ ಏನು? ಎಂಟ್ರಿ ಕನ್ಫರ್ಮೇಷನ್ ಮೀನ್ಸ್ ವೇಟಿಂಗ್ ಫಾರ್ ಪ್ರೂಫ್ ಬಿಫೋರ್ ಎಂಟರಿಂಗ್ ಎ ಟ್ರೇಡ್. ಎಂಟ್ರಿ ಕನ್ಫರ್ಮೇಷನ್ ಅಂದ್ರೆ ವೇಟಿಂಗ್ ಫಾರ್ ಪ್ರೂಫ್, ಅಂದ್ರೆ ನಮಗೆ ಒಂದು ಪ್ರೂಫ್ ಸಿಗ್ಬೇಕು ಒಂದು ಟ್ರೇಡ್ ಎಂಟರ್ ಆಗೋದಕ್ಕಿಂತ ಮುಂಚೆ. ಓಕೆ, ಇನ್ಸ್ಟೆಡ್ ಆಫ್ ಗೆಸ್ಸಿಂಗ್ ಟ್ರೇಡರ್ಸ್ ವೇಟ್ ಫಾರ್ ಮಾರ್ಕೆಟ್ ಕನ್ಫರ್ಮೇಷನ್, ಸ್ಟ್ರಾಂಗ್ ಸಿಗ್ನಲ್ಸ್, ವ್ಯಾಲಿಡ್ ಸೆಟಪ್. ಅಂದ್ರೆ ನಾವು ಸುಮ್ಮನೆ ಗೆಸ್ ಮಾಡೋದಕ್ಕಿಂತ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ವೇಟ್ ಮಾಡ್ತಾರೆ. ಯಾವ್ದಕ್ಕೆ ವೇಟ್ ಮಾಡ್ತಾರೆ? ಮಾರ್ಕೆಟ್ ಕನ್ಫರ್ಮೇಷನ್ಗೆ. ಓಕೆ, ಮಾರ್ಕೆಟ್ ಕನ್ಫರ್ಮೇಷನ್ ಮೀನ್ಸ್ ಮಾರ್ಕೆಟ್ ನಮಗೆ ಕನ್ಫರ್ಮ್ ಮಾಡಬೇಕು. ಓಕೆ, ಇಲ್ಲಿಂದ ತಗೋಬಹುದು, ಈ ತರ ತಗೊಂಡ್ರೆ ನಮಗೆ ಈ ತರ ಸಿಗುತ್ತೆ ಅನ್ನೋದು ನಮಗೆ ಕನ್ಫರ್ಮ್ ಆಗಬೇಕು. ಜೊತೆಗೆ ಅಲ್ಲಿ ಸ್ಟ್ರಾಂಗ್ ಸಿಗ್ನಲ್ಸ್ಗಳು ನಮಗೆ ಕೊಡ್ತಿರ್ಬೇಕು. ಜೊತೆಗೆ ವ್ಯಾಲಿಡ್ ಸೆಟಪ್ ಫಾರ್ಮ್ ಆಗ್ತಿದ್ಯಾ ಅಂತ ನಾವು ನೋಡಬೇಕು. ಬಿಫೋರ್ ಬೈಯಿಂಗ್ ಆರ್ ಸೆಲ್ಲಿಂಗ್, ನಾವು ಬೈ ಅಥವಾ ಸೆಲ್ ಮಾಡೋಕ್ಕಿಂತ ಮುಂಚೆ ಇವು ಮೂರನ್ನೂ ನೋಡಬೇಕು. ಯಾವ್ಯಾವ್ದು ಹೇಳಿ? ಮಾರ್ಕೆಟ್ ಕನ್ಫರ್ಮೇಷನು, ಹಾಗೆ ಸ್ಟ್ರಾಂಗ್ ಸಿಗ್ನಲು, ಜೊತೆಗೆ ವ್ಯಾಲಿಡ್ ಸೆಟಪ್ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಮಾತ್ರ ಒಂದು ಟ್ರೇಡ್ಗೆ ಎಂಟ್ರಿ ಆಗಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಸಿಂಪಲ್ ಮೀನಿಂಗ್ ನೋಡೋದಾರೆ, ಸ್ಮಾರ್ಟ್ ಟ್ರೇಡರ್ಸ್ ಡು ನಾಟ್ ಎಂಟರ್ ರ್ಯಾಂಡಮ್ಲಿ. ಸ್ಮಾರ್ಟ್ ಟ್ರೇಡರ್ಸ್ ಏನ್ ಮಾಡ್ತಾರೆ? ಸುಮ್ಮನೆ ಹೋಗಿ ಯಾವುದೇ ಟ್ರೇಡಲ್ಲೂ ಎಂಟ್ರಿ ಆಗಲ್ಲ. ದೇ ವೇಟ್ ಫಾರ್ ಎವಿಡೆನ್ಸ್ ಫಾರ್ ದಿ ಮಾರ್ಕೆಟ್. ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ಪ್ರೊಫೆಷನಲ್ ಟ್ರೇಡರ್ಸ್ ಆದವರು ವೇಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಅವ್ರಿಗೆ ಒಂದು ಎವಿಡೆನ್ಸ್ ಸಿಗ್ಬೇಕು. ಎವಿಡೆನ್ಸ್ ಮೀನ್ಸ್ ಒಂದು ಪ್ರೂಫ್ ಸಿಗ್ಬೇಕು. ಓಕೆ, ನಾನು ಈ ತರ ಬಂದ್ರೆ ಎಂಟ್ರಿ ಆಗ್ತೀನಿ. ಇವಾಗ ಯಾವುದೇ ವಿಷಯಕ್ಕೂ ಪ್ರೂಫ್ ಇದ್ದಾಗ ಏನಾಗುತ್ತೆ ಹೇಳಿ? ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದೇ ತರ ಇಲ್ಲೂ ಅಷ್ಟೇ, ಟ್ರೇಡಿಂಗ್ ಅಲ್ಲಿ ಒಂದು ಪ್ರೂಫ್ ಸಿಗ್ಬೇಕು, ಅದೇ ಈ ಕನ್ಫರ್ಮೇಷನ್ಸ್. ಅದು ಸಿಕ್ಕಿದ್ರೆ ಮಾತ್ರ ನೀವು ಒಂದು ಟ್ರೇಡ್ಗೆ ಎಂಟ್ರಿ ಆಗ್ತೀರಾ. ಓಕೆ, ವೈ ಎಂಟ್ರಿ ಕನ್ಫರ್ಮೇಷನ್ಸ್ ಇಸ್ ಇಂಪಾರ್ಟೆಂಟ್? ಯಾಕೆ ಎಂಟ್ರಿ ಕನ್ಫರ್ಮೇಷನ್ಸ್ ಅನ್ನೋದು ಇಂಪಾರ್ಟೆಂಟು? ವಿತೌಟ್ ಕನ್ಫರ್ಮೇಷನ್ ಫೇಕ್ ಎಂಟ್ರೀಸ್ ಹ್ಯಾಪನ್. ನಮಗೆ ಕನ್ಫರ್ಮೇಷನ್ಸ್ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತಂದ್ರೆ ಫೇಕ್ ಎಂಟ್ರೀಸ್ ಹ್ಯಾಪನ್. ಅಂದ್ರೆ ಸುಮ್ಮನೆ ಇವಾಗ ಎಂಟ್ರಿ ಆಗೋದ್ರಿಂದ ಅದೇನಾಗುತ್ತೆ, ನಮಗೆ ರಿಸಲ್ಟ್ ಕೊಡುತ್ತಾ ಇಲ್ವಾ ಅಂತ ಗೊತ್ತಾಗಲ್ಲ. ಸೊ ಅದು ಫೇಕ್ ಆಗೋ ಚಾನ್ಸಸ್ಸು ಇದೆ, ಮೀನ್ಸ್ ನಮಗೆ ಲಾಸ್ ಆಗೋ ಚಾನ್ಸಸ್ಸು ಇದೆ. ಓಕೆ, ಸ್ಟಾಪ್ ಲಾಸ್ ಗೆಟ್ಸ್ ಹಿಟ್ ಕ್ವಿಕ್ಲಿ. ಅಂದ್ರೆ ನಾವು ಏನು ಸ್ಟಾಪ್ ಲಾಸ್ ಅನ್ನೋದನ್ನ ಇಟ್ಟಿದೀವಿ ಅದು ಬೇಗ ಹಿಟ್ ಆಗೋ ಚಾನ್ಸಸ್ ಇದೆ. ಜೊತೆಗೆ ಎಮೋಷನಲ್ ಟ್ರೇಡಿಂಗ್ ಇನ್ಕ್ರೀಸಸ್. ಒಂದ್ಸಲ ಈ ತರ ಆಯ್ತು, ಸ್ಟಾಪ್ ಲಾಸ್ ಹಿಟ್ ಆಯ್ತು, ಅಥವಾ ಫೇಕ್ ಬ್ರೇಕ್ಔಟ್ ಅಥವಾ ಫೇಕ್ ಔಟ್ ಆಯ್ತು ಅಂತಾನೆ ಅನ್ಕೊಳ್ಳಿ, ಅಂದ್ರೆ ಫೇಕ್ ಎಂಟ್ರೀಸ್ ಮಾಡಿರ್ತೀರ. ಸೊ ಅದರಿಂದ ಏನಾಗುತ್ತೆ, ನಿಮ್ ಕಾನ್ಫಿಡೆನ್ಸ್ ಲೋ ಆಗುತ್ತೆ, ಆ ಟ್ರೇಡು SL ಹೊಡೆಯುತ್ತೆ. ಅದರಿಂದ ನೀವೇನ್ ಮಾಡ್ತೀರಾ? ಓಕೆ, ಅದು ಹೋಯ್ತು, ಅದನ್ನ ರಿಕವರ್ ಮಾಡ್ಬೇಕು ಅಂತ ಇನ್ನೊಂದು ಟ್ರೇಡ್ ತಗೋತೀರಾ. ಸೊ ಈ ತರ ಎಮೋಷನಲ್ ಕಂಟ್ರೋಲ್ ಇಲ್ಲದೆ ನೀವೇನ್ ಮಾಡ್ತೀರಾ? ಮತ್ತೆ 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 ಟ್ರೇಡ್ ನ ತಗೊಂಡು ಲಾಸಸ್ ಅನ್ನೋದನ್ನ ಮಾಡ್ಕೊಂತೀರಾ. ಈ ತರ ತುಂಬಾ ಟ್ರೇಡರ್ಸ್ಗೆ ಮೊದ್ಲಿಗೆ ಆಗುತ್ತೆ. ಯಾಕಾಗುತ್ತೆ ಅಂತಂದ್ರೆ ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಇರೋ ಪ್ರಾಬ್ಲಮ್ ಇಂದ. ಓಕೆ, ಇವನ್ ನನ್ನ ಕೇಳೋದಾದ್ರೂ ನನಗೂ ಆಗಿದೆ. ನಾನು ಎಷ್ಟೋ ಎಮೋಷನಲ್ ಟ್ರೇಡಿಂಗ್ ಮಾಡ್ಬಿಟ್ಟಿದ್ದೀನಿ. ಓಕೆ, ನಾನು ಸ್ಟಾರ್ಟಿಂಗ್ ಅಲ್ಲೆಲ್ಲ ಒನ್ ಟ್ರೇಡ್ ತಗೊಂಡು ಮತ್ತೆ 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 ಎಮೋಷನ್ ಕಂಟ್ರೋಲ್ ಇಲ್ಲದೆ ನನಗೆ ಅದು ಹೆಂಗಾರು ರಿಕವರ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಂದ ನಾನೇನ್ ಮಾಡ್ತಿದ್ದೆ, ಮತ್ತೆ ಮತ್ತೆ ಟ್ರೇಡ್ಸ್ ನ ತಗೋತಿದ್ದೆ. ನೆಕ್ಸ್ಟ್
ಕನ್ಫರ್ಮೇಷನ್ ಇಂದ ಟ್ರೇಡರ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ರಿಡ್ಯೂಸ್ ಬ್ಯಾಡ್ ಟ್ರೇಡ್ಸ್. ಅಂದ್ರೆ ಯಾವ್ಯಾವುದೋ ಟ್ರೇಡ್ ತಗೊಳಕ್ಕಿಂತ ಒಳ್ಳೆ ಪ್ರೊಬಬಿಲಿಟಿ ಇರೋ ಟ್ರೇಡ್ಸ್ನ ನೋಡ್ತೀವಿ. ಹಾಗೆ ಇಂಪ್ರೂವ್ ಅಕ್ಯುರೇಸಿ, ನಮ್ಮ ಅಕ್ಯುರೇಸಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಅಕ್ಯುರೇಸಿ ಅಂದ್ರೆ ಏನ್ ಹೇಳಿ ನಿಮಗೆ ಗೊತ್ತು. ಇವಾಗ 100 ಟ್ರೇಡ್ ತಗೋತೀರಾ ಅಂತಂದ್ರೆ ಅದರಲ್ಲಿ 80 ಟ್ರೇಡು TP ಹೊಡೆದು ಇನ್ನು 20 SL ಆಗ್ತಿದೆ ಅಂತಂದ್ರೆ ಅದ್ರದ್ದು ಅಕ್ಯುರೇಸಿ ಎಷ್ಟು? 80%. ಓಕೆ, ಸೊ ಅದು ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ. ಅಕ್ಯುರೇಸಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅಷ್ಟು ಅಕ್ಯುರೇಸಿ ಇದ್ದಾಗ ನಮಗೆ ಓವರ್ ಆಲ್ ಇಯರಲ್ಲಿ ನೋಡ್ಬೇಕಾದ್ರೆ ನಾವು ಪ್ರಾಫಿಟೇಬಲ್ ಅಲ್ಲೇ ಇರ್ತೀವಿ. ಓಕೆ, ಹಾಗೆ ಇನ್ಕ್ರೀಸ್ ಕಾನ್ಫಿಡೆನ್ಸ್. ನಿಮಗೆ ಕನ್ಫರ್ಮೇಷನ್ಸ್ ತಗೊಳ್ಳೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ಹೈ ಇರುತ್ತೆ. ಓಕೆ, ಸೊ ನೀವು ಆ ಟ್ರೇಡು 90% ಟೈಮು ಹಿಟ್ ಆಗೋ ಇದು TP ಹಿಟ್ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಏನಾಗುತ್ತೆ? ಹೈಯಲ್ಲಿ ಇರುತ್ತೆ. ಸೊ ನೀವು ಟ್ರೇಡ್ ತಗೋತೀರಾ, TP ಹೊಡೆಯುತ್ತಾ, ನೀವೇನು ಮಾಡ್ತೀರಾ? ನೆಕ್ಸ್ಟ್ ಟ್ರೇಡ್ ತೊಗೊಳಕ್ ಹೋಗಲ್ಲ. ಓಕೆ, ಯಾಕಂದ್ರೆ ನಮಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ ಅಂದ್ರೆ ನಾವು ಟ್ರೇಡ್ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಟೈಪ್ಸ್ ಆಫ್ ಎಂಟ್ರಿ ಕನ್ಫರ್ಮೇಷನ್. ಎಂಟ್ರಿ ಕನ್ಫರ್ಮೇಷನ್ ಅಲ್ಲೂ ಟೈಪ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ನೋಡೋದಾದ್ರೆ ಪ್ರೈಸ್ ಆಕ್ಷನ್ ಕನ್ಫರ್ಮೇಷನ್. ಫಸ್ಟ್ ನಾವು ನೋಡ್ಬೇಕಾಗಿರೋದೆ ಪ್ರೈಸ್ ಆಕ್ಷನ್ ಆಗಿದೆಯಾ ಅನ್ನೋದನ್ನ ನೋಡ್ಬೇಕು. ಟ್ರೇಡರ್ಸ್ ವೇಟ್ ಫಾರ್ ಬುಲ್ಲಿಶ್ ಎಂಗಲ್ಫಿಂಗ್, ಬಿಯರಿಶ್ ಎಂಗಲ್ಫಿಂಗ್, ಪಿನ್ ಬಾರ್, ರಿಜೆಕ್ಷನ್ ಕ್ಯಾಂಡಲ್. ಇದರಲ್ಲಿ ಯಾವ್ದಾರ ಆಗಿದೆಯಾ ಅಂತ ನೋಡ್ಬೇಕು. ಓಕೆ, ಇವಾಗ ಬೈ ಸೈಡ್ ಆಗಿರ್ಬೋದು, ಸೆಲ್ ಸೈಡ್ ಆಗಿರ್ಬೋದು. ಸೊ ಇದನ್ನೇ ನಾವು ಪ್ರೈಸ್ ಆಕ್ಷನ್ ಕನ್ಫರ್ಮೇಷನ್ ಅಂತ ಕರೆಯೋದು. ಸೊ ಇಲ್ಲಿ ನೀವು ನೋಡ್ಬೇಕಾಗಿರೋದೇನು? ಕ್ಯಾಂಡಲ್ಸ್ ಪ್ಯಾಟರ್ನ್ಸ್. ಅದು ಬುಲ್ಲಿಶ್ ಎಂಗಲ್ಫಿಂಗ್ ಆಗಿರ್ಬೋದು, ಬಿಯರಿಶ್ ಎಂಗಲ್ಫಿಂಗ್ ಆಗಿರ್ಬೋದು, ಪಿನ್ ಬಾರ್ ಆಗಿರ್ಬೋದು, ಸ್ಪಿನ್ನಿಂಗ್ ಟಾಪ್ ಆಗಿರ್ಬೋದು, ಹ್ಯಾಮರ್ ಆಗಿರ್ಬೋದು, ಆರಾಮಿ ಆಗಿರ್ಬೋದು. ಈ ತರ ತುಂಬಾ ಇದೆ. ಓಕೆ, ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೇ ಹೇಳಿದ್ದೀನಿ. ಇಲ್ಲಿ ನಾನು ನಿಮಗೆ 4 ಹಾಕಿದ್ದೀನಿ. ಇನ್ನೂ ಕನ್ಫರ್ಮೇಷನ್ಸ್ ನೀವು ತಗೋಬಹುದು. ಎಕ್ಸಾಂಪಲ್ ನೋಡೋದಾದ್ರೆ ಪ್ರೈಸ್ ರೀಚಸ್ ಸಪೋರ್ಟ್. ಪ್ರೈಸ್ ಏನಾದರೂ ಸಪೋರ್ಟಿಗೆ ರೀಚ್ ಆಗಿದೆ ಅನ್ಕೊಳ್ಳಿ. ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಓಕೆ, ಪ್ರೈಸ್ ಏನಾದ್ರು ಈ ಸಪೋರ್ಟ್ ಲೆವೆಲ್ ರೀಚ್ ಆಗಿದೆ ಅನ್ಕೊಳ್ಳಿ. ದೆನ್ ಬುಲ್ಲಿಶ್ ಎಂಗಲ್ಫಿಂಗ್ ಫಾರ್ಮ್ಸ್. ಇಲ್ಲಿ ಈ ಪ್ಲೇಸಿಗೆ ಬಂದು ಇಲ್ಲೇನಾದ್ರು ಬುಲ್ಲಿಶ್ ಎಂಗಲ್ಫಿಂಗ್ ಏನಾದ್ರು ಫಾರ್ಮ್ ಆದರೆ ನೀವು ಒಂದು ಎಂಟ್ರಿ ಕನ್ಫರ್ಮೇಷನ್ಸ್ನ ತಗೊಂಡು ನೀವು ಟ್ರೇಡ್ನ ಪ್ಲೇಸ್ ಮಾಡ್ಬೋದು. ಇಲ್ಲೇನಾಯಿತು? ಇದು ಬೈ ಕನ್ಫರ್ಮೇಷನ್ಸ್ ಆಯಿತು. ಎಂಗಲ್ಫಿಂಗ್ ಆದಂಗೆ ಏನಾಗಿರುತ್ತೆ ಹೇಳಿ, ಇಲ್ಲಿ ಬೈಯರ್ಸ್ ಅಗ್ರೆಸಿವ್ ಬಂದಿದ್ದಾರೆ. ಸೊ ನೆಕ್ಸ್ಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಸೊ ಇದರಿಂದ ಏನಾಗಿತ್ತು? ಕಾನ್ಫಿಡೆನ್ಸ್ ಅನ್ನೋದು ಬಂತು. ಯಾಕೆ ಹೇಳಿ? ಎಂಗಲ್ಫಿಂಗ್ ಆಗಿದೆ. ಸೊ ಮೇಲಕ್ಕೆ ಹೋಗೋ ಚಾನ್ಸಸ್ ಹೈ ಇದೆ ಅಲ್ವಾ? ಸೊ ಇದೇ ಥರನೇ ಎಲ್ಲ ಕನ್ಫರ್ಮೇಷನ್ಸ್ನು ನಾವು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕನ್ಫರ್ಮೇಷನ್ಸ್ ನೋಡೋದಾದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಕನ್ಫರ್ಮೇಷನ್. ಮಾರ್ಕೆಟ್ ಸ್ಟ್ರಕ್ಚರ್ ಕನ್ಫರ್ಮೇಷನ್ಸು ನಾನು ಪ್ರತಿ ಸಲ ಹೇಳ್ತಿದ್ದೆ, ಲೋವರ್ ಟೈಮ್ ಫ್ರೇಮಲ್ಲಿ ಹೋಗಿ ಚೋಚ್ ಅಥವಾ BOS ಆಗಿರಬೇಕು ಅಂತ. ಓಕೆ, ಟ್ರೇಡರ್ಸ್ ವೇಟ್ ಫಾರ್ BOS ಅಂದರೆ ಬ್ರೇಕ್ ಆಫ್ ಸ್ಟ್ರಕ್ಚರು. ಈ BOS ಚೋಚು ಏನು ಅಂತ ಗೊತ್ತಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋಗಳು ನಿಮಗೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಯಾರ್ಯಾರು ಈ ವಿಡಿಯೋ ಹೊಸ್ದಾಗಿ ನೋಡ್ತೀರಾ, ನೀವು ಪಾರ್ಟ್ 0 ಇಂದನೇ ಸ್ಟಾರ್ಟ್ ಮಾಡಿ. ನಿಮಗೆ ಕಂಪ್ಲೀಟ್ ಆಗಿ ಏನು ಟ್ರೇಡಿಂಗ್ ಅನ್ನೋದು ಅರ್ಥ ಆಗುತ್ತೆ. ಓಕೆ, ಅದರಲ್ಲಿ BOS ಚೋಚು ಇವೆರಡು ಆಗಿರಬೇಕು. ಅದಕ್ಕೆ ನಾವು ಟ್ರೇಡರ್ಸ್ ಏನು ಮಾಡಬೇಕು? ವೇಟ್ ಮಾಡಬೇಕು ಲೋವರ್ ಟೈಮ್ ಫ್ರೇಮಲ್ಲಿ. ಓಕೆ, ಎಕ್ಸಾಂಪಲು ಮಾರ್ಕೆಟ್ ಬ್ರೇಕ್ಸ್ ಪ್ರೀವಿಯಸ್ ಹೈ, ಬುಲ್ಲಿಶ್ ಕನ್ಫರ್ಮೇಷನ್. ಇವಾಗ ಸಿಂಪಲ್ ಆಗಿ ನೋಡಿ, ಮಾರ್ಕೆಟ್ ಏನು ಮಾಡುತ್ತೆ? ಇವಾಗ ಒಂದು ಹೈಯರ್ ಐನ ಕ್ರಿಯೇಟ್ ಮಾಡಿದೆ ಅಂದ್ಕೊಳ್ಳಿ. ಓಕೆ, ಈ ಥರ ಮಾರ್ಕೆಟು ಒಂದು ಹೈಯರ್ ಐನ ಕ್ರಿಯೇಟ್ ಮಾಡಿದೆ. ಸೊ ಇಲ್ಲಿಗೆ ಮಾರ್ಕೆಟು ಮತ್ತೆ ರೀಟೆಸ್ಟ್ ಏನಾದ್ರು ಬಂತು ಅಂದ್ಕೊಳ್ಳಿ. ಸೊ ರೀಟೆಸ್ಟಿಗೆ ಬಂದಾಗ ನಾವೇನು ಮಾಡಬೇಕು? ಲೋವರ್ ಟೈಮ್ ಫ್ರೇಮಲ್ಲಿ ಇಲ್ಲೊಂದು ಸ್ವಿಂಗ್ ಮಾಡಿರುತ್ತೆ. ಸೊ ಇದನ್ನು ಬ್ರೇಕ್ ಮಾಡ್ತಾ ಇದೆಯಾ ಅಂತ ನೋಡಬೇಕು. ಸೊ ಇದನ್ನು ಮೇಲಿಂದನೇ ನಾವು ಐಡೆಂಟಿಫೈ ಮಾಡ್ಕೊಂಬಂದಿದ್ರೆ ಇದು ಚೇಂಜ್ ಆಫ್ ಕ್ಯಾರೆಕ್ಟ್ರು. ಇಲ್ಲ ಇಲ್ಲೇ ಐಡೆಂಟಿಫೈ ಮಾಡಿದ್ವಿ ಅಂತಂದರೆ BOS. ಸೊ ನಾವೇನು ಮಾಡ್ಬೋದು? ನೆಕ್ಸ್ಟ್ ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡಿ ಇಲ್ಲಿ ಯಾವ್ದಾದ್ರು ಕನ್ಫರ್ಮೇಷನ್ ಕ್ಯಾಂಡಲ್ ಏನಾರು ಆದರೆ, ಅಂದರೆ ಪ್ರೈಸ್ ಆಕ್ಷನ್ ಕನ್ಫರ್ಮೇಷನ್ ಆದರೆ ನಾವು ಒಂದು ಎಂಟ್ರಿನ ಪ್ಲೇಸ್ ಮಾಡ್ಬೋದು. ಸೊ ಟಾರ್ಗೆಟು ಈ ಲೆವೆಲಿಗೆ ಇಟ್ಕೋಬೋದು. ಓಕೆನಾ? ಸೊ ಇದರಿಂದ ಏನಾಗುತ್ತೆ? ನಮಗೆ 80% ಇದು ವಿನ್ ಆಗೋ ಚಾನ್ಸಸ್ ಇದೆ. ಓಕೆ, ಇದನ್ನೇ ನಾವು ಬುಲ್ಲಿಶ್ ಕನ್ಫರ್ಮೇಷನ್ಸ್ ಅಂತ ಕರೆಯೋದು. ಅದೇ ಥರನೇ ರಿವರ್ಸು. ಇದೇನಾದ್ರು ಈ ಥರ ರಿವರ್ಸ್ ಆಗಿದ್ರೆ ಸೊ ಇಲ್ಲಿ ಕನ್ಫರ್ಮಿಗೆ ವೆಯ್ಟ್ ಮಾಡ್ತೀವಿ. ಸ್ಟ್ರಕ್ಚರು ಲೋವರ್ ಟೈಮ್ ಫ್ರೇಮಲ್ಲಿ ಇವಾಗ 15 ಮಿನಿಟ್ಸಲ್ಲಿ ಡೈರೆಕ್ಷನ್ ನೋಡಿದಾಗ ನೀವು 5 ಮಿನಿಟ್ಸಿಗೆ ಶಿಫ್ಟ್ ಮಾಡಿದಾಗ ಅದು ಇಂಟರ್ನಲ್ ಸ್ಟ್ರಕ್ಚರ್ ಈ ಥರ ಆಗಿರುತ್ತೆ. ಸೊ ಇದನ್ನು ಬ್ರೇಕ್ ಆಗ್ತಿದೆಯಾ ಅಂತ ವೆಯ್ಟ್ ಮಾಡಬೇಕು. ಸೊ ಇಲ್ಲೇನಾಯಿತು? ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ನೆಕ್ಸ್ಟ್ ಪುಲ್ ಬ್ಯಾಕಲ್ಲಿ ನಾವು ಒಂದು ಪ್ರೈಸ್ ಆಕ್ಷನ್ ಕನ್ಫರ್ಮೇಷನ್ಸ್ ತೊಗೊಂಡು ಎಂಟ್ರಿನ ತಗೋಬೋದು. ಅರ್ಥ ಆಯ್ತಲ್ವಾ? ಅದೇ ಥರ ನೆಕ್ಸ್ಟ್ ನೋಡೋದಾದರೆ ಥರ್ಡ್ ಒನ್ ಲಿಕ್ವಿಡಿಟಿ ಸ್ವೀಪ್ ಕನ್ಫರ್ಮೇಷನ್ಸು. ಇವಾಗ ಫಸ್ಟ್ ಕನ್ಫರ್ಮೇಷನು ಪ್ರೈಸ್ ಆಕ್ಷನ್ ಆಯಿತು, ಸೆಕೆಂಡ್ ಕನ್ಫರ್ಮೇಷನು ಮಾರ್ಕೆಟ್ ಸ್ಟ್ರಕ್ಚರ್ ಆಯಿತು, ಜೊತೆಗೆ ಲಿಕ್ವಿಡಿಟಿ ಸ್ವೀಪ್ ಕನ್ಫರ್ಮೇಷನ್. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ಮಾರ್ಟ್ ಮನಿ ಆಫ್ಟನ್ ಸ್ವೀಪ್ಸ್ ಹೈಸ್ ಆ್ಯಂಡ್ ಲೋಸ್. ಸ್ಮಾರ್ಟ್ ಮನಿ ಏನು ಮಾಡುತ್ತೆ? ಈಕ್ವಲ್ ಹೈಸ್ ಮತ್ತು ಈಕ್ವಲ್ ಲೋಸ್ನ ಸ್ವೀಪ್ ಮಾಡುತ್ತೆ. ಹಾಗೆ ಟ್ರ್ಯಾಪ್ಸ್ ಟ್ರೇಡರ್ಸ್ ಅಲ್ಲೇನು ಮಾಡುತ್ತೆ? ಈಕ್ವಲ್ ಹೈಸಲ್ಲಿ ಮತ್ತು ಈಕ್ವಲ್ ಲೋಸಲ್ಲಿ ಎಲ್ಲ ರಿಟೇಲ್ ಟ್ರೇಡರು ಟ್ರ್ಯಾಪ್ ಆಗ್ತಾರೆ. ಜೊತೆಗೆ ದೆನ್ ರಿವರ್ಸಸ್. ಅಲ್ಲಿಂದ ಏನಾಗುತ್ತೆ? ಮಾರ್ಕೆಟು ರಿವರ್ಸ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್, ಇವಾಗ ಮಾರ್ಕೆಟು ಈಕ್ವಲ್ ಐನ ಮಾಡಿದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಥರ ಹೋಗಿ ಮತ್ತೆ ಈ ಥರ ಬಂದು
ಈ ಥರ ಆಗಿದೆ ಅಂತ ಅನ್ಕೊಳ್ಳಿ. ಓಕೆ, ಮಾರ್ಕೆಟ್ ಏನು ಮಾಡಿದೆ, ಈಕ್ವಲ್ ಆಗಿ ಮಾಡಿದೆ. ಸೊ ಮಾರ್ಕೆಟ್ ಮತ್ತೆ ಬಂದು ಏನು ಮಾಡುತ್ತೆ ಅಂತಂದರೆ ಇದನ್ನು ಸ್ವೀಪ್ ಮಾಡುತ್ತೆ. ಸೊ ಇಲ್ಲಿ ಸ್ವೀಪ್ ಮಾಡ್ದಂಗೆ ಏನಾಯಿತು, ಮಾರ್ಕೆಟು ಇಲ್ಲಿ ಇಲ್ಲಿ ಇಟ್ಟವ್ರ ಎಸ್ ಎಲ್ ಎಲ್ಲ ಕಲೆಕ್ಟ್ ಮಾಡ್ಕೋತು, ಇಲ್ಲಲ್ಲಿ ಇಟ್ಟವರೆಲ್ಲ ಎಸ್ ಎಲ್ನ ಕಲೆಕ್ಟ್ ಮಾಡ್ಕೋತು. ಇದನ್ನ ಟ್ರ್ಯಾಪ್ ಅಂತಲೂ ಕರೀತಾರೆ. ಹಾಗೆ ನಾವು ಇದನ್ನ ಸಿಂಪಲ್ ವರ್ಡಲ್ಲಿ SMT ಅಂತ ಯೂಸ್ ಮಾಡ್ತೀವಿ. ಓಕೆ, SMT ಮೀನ್ಸ್ ಸ್ಮಾರ್ಟ್ ಮನಿ ಟ್ರ್ಯಾಪ್. ಓಕೆ, ಸೊ ಇದು ಟ್ರ್ಯಾಪ್ ಆದಂಗೆ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಹೈ ಇದೆ. ಸೊ ಪ್ರೈಸ್ ಸ್ವೀಪ್ಸ್ ಈಕ್ವಲ್ ಲೋಸ್, ಪ್ರೈಸ್ ಏನಾದ್ರು ಈಕ್ವಲ್ ಲೋನ ಸ್ವೀಪ್ ಮಾಡ್ತು ಅನ್ಕೊಳ್ಳಿ. ಅಂದ್ರೆ ಇವಾಗ W ಪ್ಯಾಟರ್ನ್ ಬರೀತೀನಿ, ಇದನ್ನ ಪ್ರೈಸ್ ಏನಾದ್ರು ಸ್ವೀಪ್ ಮಾಡ್ತು ಅಂತ ಅನ್ಕೊಳ್ಳಿ. ದೆನ್ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಪಿಯರ್ಸ್. ಈ ಪ್ಲೇಸಲ್ಲಿ ನಿಮಗೆ ಎಂಗಲ್ಫಿಂಗೋ ಅಥವಾ ಪಿನ್ ಬಾರೋ ಅಥವಾ ಹ್ಯಾಮರೋ ಆಗಿದ್ರೆ, ಓಕೆ, ಲೋವರ್ ಟೈಮ್ ಫ್ರೇಮಿಗೆ ಹೋಗಿ ಒಂದು BOS ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದ್ರೆ ಅಲ್ಲಿಂದ ನೀವು ಎಂಟ್ರಿನ ತಗೋಬೋದು. ಅಲ್ಲಿ ನಿಮಗೆ ಬೈ ಕನ್ಫರ್ಮೇಷನ್ಸ್ನ ನಾವು ನೋಡಿ ಒಂದು ಟಾರ್ಗೆಟ್ನ ತಗೋಬೋದು. ಓಕೆನಾ, ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಅದೇ ರೀತಿ 4ನೇದು ಇಂಡಿಕೇಟರ್ ಕನ್ಫರ್ಮೇಷನ್. ಓಕೆ, ನಾವೇನು ಮಾಡಬೇಕು, ಎಕ್ಸಾಂಪಲ್ RSI ಓವರ್ ಸೋಲ್ಡ್ ಆಗಿದ್ರೆ ನಾವು ಬೈ ಆಪರ್ಚುನಿಟಿನ ನೋಡ್ತೀವಿ. ಹಾಗೆ MACD ಬುಲ್ಲಿಶ್ ಕ್ರಾಸ್ ಓವರ್, MACD ಏನಾದರೂ MACD ಲೈನ್ನ ಸಿಂಪಲ್ ಲೈನ್ ಏನಾದರೂ ಕ್ರಾಸ್ ಓವರ್ ಆಯಿತು ಅಂತಂದರೆ ಅಲ್ಲಿ ನಾವು ಬುಲ್ಲಿಶ್ ಸಿಗ್ನಲ್ನ ನೋಡ್ಬೋದು. ಹಾಗೆ EMA ಸಪೋರ್ಟು. ಇವಾಗ EMA ಸಪೋರ್ಟ್ ಅಂದರೆ ಏನು ಹೇಳಿ, ನೀವು ಏನು EMA ಹಾಕಿರ್ತೀರಾ 20 EMA, ಅದು ನಮ್ಮ ಸ್ವಿಂಗಿಗೆ ತಕ್ಕ ಹೋಗ್ತಾ ಇರಬೇಕು. ಓಕೆ, ಈ ಥರ ಮಾರ್ಕೆಟ್ ಈ ಥರ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದು ಈ EMAನ ಟ್ಯಾಪ್ ಆಗಿದೆ ಅಂತ ನೋಡಿ ಒಂದು ಕನ್ಫರ್ಮೇಷನ್ಸ್ ತಗೋಬೋದು. ಓಕೆ, ಇಂಡಿಕೇಟರ್ ಸಪೋರ್ಟ್ ಟ್ರೇಡ್ ಐಡಿಯಾ ಅಂದರೆ ನಮ್ಮ ಟ್ರೇಡ್ ಐಡಿಯಾಗೆ ಇಂಡಿಕೇಟರು ಸಪೋರ್ಟ್ ಕೊಡ್ತಾ ಇದೆಯಾ ಅಂತ ನೋಡಬೇಕು. ಸೊ 4 ಕನ್ಫರ್ಮೇಷನ್ಸ್ ಆದಾಗ ಇನ್ನೂ ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆ, 5th ಒಂದು ರೀಟೆಸ್ಟ್ ಕನ್ಫರ್ಮೇಷನ್ಸು. ನಾನು ಹೇಳಿದ್ನಲ್ವಾ ರೀಟೆಸ್ಟ್ ಕನ್ಫರ್ಮೇಷನ್ಸ್ ಯಾವ ಥರ ಅಂತ. ಆಫ್ಟರ್ ಬ್ರೇಕ್ಔಟ್ ಪ್ರೈಸ್ ರಿಟರ್ನ್ಸ್ ಟು ಟೆಸ್ಟ್ ಲೆವೆಲ್ ಅಗೇನ್. ಇವಾಗ ಒಂದು ಬ್ರೇಕ್ಔಟ್ ಆಗಿದೆ ಅಂತ ಅನ್ಕೊಳ್ಳಿ ಪ್ರೈಸು. ಓಕೆ, ಈ ಥರ ಒಂದು ಹೈನ ಬ್ರೇಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಇದನ್ನು ಬ್ರೇಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಆಲ್ಮೋಸ್ಟ್ ಟೈಮು ಇದನ್ನು ರೀಟೆಸ್ಟ್ ಮಾಡೋಕ್ಕೆ ಬಂದೇ ಬರುತ್ತೆ. ಓಕೆ, ಆ ರೀಟೆಸ್ಟಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ಸ್ ಪ್ರೈಸ್ ರೀಟೆಸ್ಟ್ ರೆಸಿಸ್ಟೆನ್ಸ್ ಆಸ್ ಎ ಸಪೋರ್ಟ್. ರೋಲ್ ರಿವರ್ಸಲ್ ಕಾನ್ಸೆಪ್ಟ್ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಇಷ್ಟೊತ್ತು ಇದು ರೆಸಿಸ್ಟೆನ್ಸ್ ಆಗಿದ್ದು ಬ್ರೇಕ್ ಆದಂಗೆ ಇದು ರೀಟೆಸ್ಟಿಗೆ ಬರ್ಬೇಕಾದ್ರೆ ಇದೇನಾಗುತ್ತೆ, ಸಪೋರ್ಟ್ ಆಗುತ್ತೆ ಅಲ್ವಾ. ಇಲ್ಲಿ ನಾವು ಒಂದು ಬೈ ಕನ್ಫರ್ಮೇಷನ್ಸ್ನ ತಗೋಬೋದು. ಯಾವುದ್ರ ಮೂಲಕ, ಪ್ರೈಸ್ ಆಕ್ಷನ್ ಕನ್ಫರ್ಮೇಷನ್ ಯಾವ್ಯಾವುದು, ಬುಲ್ಲಿಶ್ ಎಂಗಲ್ಫಿಂಗು, ಆರಾಮಿ, ಇಂಡಿಕೇಟರ್ಸು, ಜೊತೆಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟು. ಸೊ ಇದೆಲ್ಲ ಆಗಿದೆ ಅಂತ ನೋಡಿ ಇಲ್ಲಿಂದ ಒಂದು ಎಂಟ್ರಿನ ನಾವು ತಗೋಬೋದು. ಓಕೆ, ವೈ ಪ್ರೊಫೆಷನಲ್ ಟ್ರೇಡರ್ಸ್ ವೆಯ್ಟ್. ಪ್ರೊಫೆಷನಲ್ ಟ್ರೇಡರ್ಸು ಯಾಕೆ ವೆಯ್ಟ್ ಮಾಡ್ತಾರೆ? ಪ್ರೋಸ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಮೂವ್ ಇಸ್ ಆಫ್ಟನ್ ಫೇಕ್. ಪ್ರೊಫೆಷನಲ್ ಟ್ರೇಡರ್ಸು ಯಾಕೆ ವೆಯ್ಟ್ ಮಾಡ್ತಾರೆ ಅಂತಂದರೆ ಫಸ್ಟ್ ಮೂವ್ ಯಾವತ್ತು ಫೇಕ್ ಆಗಿರೋ ಚಾನ್ಸಸ್ ಹೈ ಇದೆ. ಓಕೆ, ಅದರಿಂದ ರೀಟೆಸ್ಟಿಗೆ ವೆಯ್ಟ್ ಮಾಡ್ತಾರೆ. ದಟ್ಸ್ ವೈ ದೇ ವೆಯ್ಟ್ ಪೇಷೆಂಟ್ಲಿ ಲೆಟ್ ಮಾರ್ಕೆಟ್ ಕನ್ಫರ್ಮ್ ಡೈರೆಕ್ಷನ್. ಅದಕ್ಕೆ ಅವ್ರು ಏನು ಮಾಡ್ತಾರೆ, ತುಂಬ ಪೇಷನ್ಸಿಂದ ವೆಯ್ಟ್ ಮಾಡ್ತಾರೆ. ಸೊ ಮಾರ್ಕೆಟ್ ಅಲ್ಲಿಗೆ ಬಂದು ಏನಾದ್ರು ಒಂದು ಕನ್ಫರ್ಮೇಷನ್ಸ್ ಕೊಟ್ಟಾದ್ಮೇಲೆ ನಾವು ಡೈರೆಕ್ಷನ್ನ ಫಿಕ್ಸ್ ಮಾಡಿ ಟ್ರೇಡ್ನ ಪ್ಲೇಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿದರೆ ಬೈ ಎಂಟ್ರಿ ಕನ್ಫರ್ಮೇಷನ್ ಎಕ್ಸಾಂಪಲ್. ನಾವಿವಾಗ ಇದೆಲ್ಲ ಕನ್ಫರ್ಮೇಷನ್ಸ್ ಯೂಸ್ ಮಾಡಿಕೊಂಡು ಒಂದು ಬೈ ಎಂಟ್ರಿ ಯಾವ ಥರ ತಗೊಳ್ಳೋದು ಅಂತ ನೋಡೋಣ. ಸ್ಟೆಪ್ 1, ಪ್ರೈಸ್ ರೀಚಸ್ ಸಪೋರ್ಟ್ ಝೋನ್. ಪ್ರೈಸ್ ಏನಾಗಿದೆ, ಒಂದು ಸಪೋರ್ಟ್ ಝೋನ್ನ ರೀಚ್ ಆಗಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸಪೋರ್ಟ್ ಝೋನು ನಿಮಗೆ ಈ ಥರ ಇರುತ್ತೆ. ಓಕೆ, ಗೊತ್ತಿಲ್ಲ ಅಂದವರು ಪ್ರೀವಿಯಸ್ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡು ಈ ವಿಡಿಯೋನ ನೋಡಿ, ಅವಾಗ ಅರ್ಥ ಆಗುತ್ತೆ. ಸ್ಟೆಪ್ 2, ಲಿಕ್ವಿಡಿಟಿ ಸ್ವೀಪ್ಸ್ ಲೋಸ್. ಇವಾಗ ಮಾರ್ಕೆಟು ಈ ಥರ ಆಗಿದೆ ಅಂತ ಅಂದ್ಕೊಳ್ಳಿ. ಓಕೆ, 2 ಸಲ ಈ ಥರ ಆಗಿ ಮೇಲಕ್ಕೆ ಹೋಗಿ ಕೆಳಗಡೆ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಮಾರ್ಕೆಟ್ ಇದನ್ನೇನಾದ್ರು ಸ್ವೀಪ್ ಮಾಡ್ತು. ಓಕೆ, ಈ ಸಪೋರ್ಟ್ ಝೋನ್ನ ಸ್ವೀಪ್ ಮಾಡ್ತು ಅಂದ್ಕೊಳ್ಳಿ. ಸ್ಟೆಪ್ 3, ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಫಾರ್ಮ್ಸ್. ಇಲ್ಲೇನಾದರೂ ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆ ಅಂತ ನೋಡಬೇಕು. ಜೊತೆಗೆ ಸ್ಟೆಪ್ 4, BOS ಕನ್ಫರ್ಮೇಷನ್. ಲೋವರ್ ಟೈಮ್ ಫ್ರೇಮಿಗೆ ಹೋಗಿ BOS ಅನ್ನೋದು ಇಲ್ಲಿ ಬುಲ್ಲಿಶ್ ಕನ್ಫರ್ಮೇಷನ್ಸ್ ಆಗಿದೆ ಅಂತಂದರೆ ಈ ಕ್ಯಾಂಡಲ್ ಬ್ರೇಕ್ ಮಾಡಿದೆ. ಸೊ ಇದು ಲೋವರ್ ಟೈಮ್ ಫ್ರೇಮಲ್ಲೂ ನಿಮಗೆ BOS ಅನ್ನೋದು ಕೊಟ್ಟಿರುತ್ತೆ. ಓಕೆ, ರಿಸಲ್ಟು ಸ್ಟ್ರಾಂಗ್ ಬೈ ಎಂಟ್ರಿ. ನಮಗೆ ರಿಸಲ್ಟ್ ಏನಾಗುತ್ತೆ, ಇಲ್ಲಿ ನಾವು ಸ್ಟ್ರಾಂಗ್ ಬೈನ ನೋಡ್ಬೋದು. ಸೊ ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ ನಾವು ಇದರದ್ದು ಲೈವ್ ಎಕ್ಸಾಂಪಲ್ ನೋಡೋಣ. EURUSD 15 ಮಿನಿಟ್ಸ್ ಚಾರ್ಟ್ ತೊಗೊಂಡಿದ್ದೀನಿ. ಪ್ರೈಸ್ ನೋಡಿ ಇಲ್ಲಿಗೆ ಬಂದ್ಬಿಟ್ಟು ಮೇಲೆಗೆ ಅಗ್ರೆಸಿವ್ ಆಗಿ ಹೋಯ್ತು. ಓಕೆ, ಸೊ ಇಲ್ಲೇನಾಗಿದೆ, ಮಾರ್ಕೆಟು ಬ್ರೇಕ್ ಆಗಿದೆ ಅಲ್ವಾ. ಸೊ ಮಾರ್ಕೆಟ್ ಬ್ರೇಕ್ ಆಗಿರೋದು ಇಲ್ಲಿ. ಸೊ ಇಲ್ಲಿಂದ ನಾವು ಒಂದು ಎಂಟ್ರಿನ ಪ್ಲ್ಯಾನ್ ಮಾಡೋಕ್ಕೆ ನೋಡ್ತಾ ಇರ್ತೀವಿ. ಬಟ್ ನಾವು ನೋಡ್ಬೇಕಾದ್ರೆ ಇಲ್ಲಿ ಎಂಟ್ರಾಗಿ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ವೆಯ್ಟ್ ಮಾಡ್ತಾ ಇರ್ತೀವಿ. ಇಲ್ಲೇನಾಯಿತು ನೋಡಿ, ಮಾರ್ಕೆಟು ಮೇಲಕ್ಕೆ ಹೋಗಿ ಇಲ್ಲಿ ಬಂದಂಗೆ ಸ್ವೀಪ್ ಆಯಿತು. ಅಂದರೆ ಈಕ್ವಲ್ ಇವಾಗ ಇಲ್ಲಿ ಲೋ ಏನಿತ್ತು ಆ ಲೋನ ಇದು
ಇಲ್ಲಿ ಬ್ರೇಕ್ ಆದಾಗ ಏನಾಯಿತು, ರೆಸಿಸ್ಟೆನ್ಸ್ ಇದ್ದಿದ್ದು ಸಪೋರ್ಟ್ ಆಗಿದೆ. ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದು, ಬಟ್ ಇದು ಟೈಮಿಂಗ್ಸ್ ನೋಡೋದಾದ್ರೆ 7 ಗಂಟೆ ಬೆಳಗ್ಗೆ ನಾವು ನೋಡಲಿಲ್ಲ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಟ್ರೇಡ್ ನಮಗೆ ಸಿಕ್ಕಿರೋದು 11:30 ಟೈಮಲ್ಲಿ. ಸೊ ಇಲ್ಲೇನಾಯಿತು, ಲಿಕ್ವಿಡಿಟಿ ಸ್ವೀಪ್ ಆಯಿತು. ಲಿಕ್ವಿಡಿಟಿ ಸ್ವೀಪ್ ಆದಂಗೆ 15 ಮಿನಿಟ್ಸಲ್ಲಿ ಏನಾಗಿರೋದು, ಈ ಕ್ಯಾಂಡಲ್ ಮೀನ್ಸ್ ಎಂಗಲ್ಫ್ ಮಾಡ್ತಿದೆ. ಓಕೆ, ಅಂದರೆ ಈ ಕ್ಯಾಂಡಲ್ನ ನುಂಗ್ಕೋತಿದೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮಾರ್ಕೆಟ್ ಏನು ಮಾಡಿದೆ, ಈ ಕ್ಯಾಂಡಲ್ನ ಬ್ರೇಕ್ ಮಾಡಿ ತಾನೇ ಈ ಕ್ಯಾಂಡಲ್ ಆಗಿರೋದು. ನೋಡಿ ಇದು ಬ್ರೇಕ್ ಮಾಡಿದೆ ಅಲ್ವಾ, ಕಾಣಿಸ್ತಿರ್ಬೋದು, ಇದನ್ನ ಬ್ರೇಕ್ ಮಾಡಿದೆ ಅಲ್ವಾ. ಇವಾಗ ಇದನ್ನ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡೋಣ. 5 ಮಿನಿಟ್ಸಲ್ಲಿ ನೋಡೋದಾದ್ರೆ ನಮಗೆ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಎಲ್ಲಿ ಸಿಕ್ಕಿರೋದು ಹೇಳಿ, ಇಲ್ಲಲ್ವಾ. ನೋಡಿ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದಿದೆ ಅಂದರೆ ಇದೇ ಹೈ. ಸೊ ಇಲ್ಲೂ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಸಿಕ್ಕಿದೆ ಅಲ್ವಾ, BOS ಸಿಕ್ಕಿದೆ. ನೆಕ್ಸ್ಟು ನಾವೇನು ಮಾಡ್ತೀವಿ, ರೀಟೆಸ್ಟಿಗೆ ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡ್ತೀವಿ. ಸೊ ಪುಲ್ ಬ್ಯಾಕಲ್ಲಿ ಸಪೋರ್ಟ್ ಝೋನ್ ಯಾವುದಾಗುತ್ತೆ, ಇದಾಗಿರುತ್ತೆ ಅಲ್ವಾ, ಸಪೋರ್ಟ್ ಝೋನ್ ಆಗಿರುತ್ತೆ. ನೋಡಿ ಇಲ್ಲಿ ಬಂದಂಗೆ ಏನಾಯಿತು, ಒಂದು ಹ್ಯಾಮರ್ ಆಗಿದೆ. ಓಕೆ, ಒಂದು ಹ್ಯಾಮರ್ ಆಗಿದೆ, ಜೊತೆಗೆ ಒಂದು ಹರಾಮಿ ಕ್ಯಾಂಡಲು ಆಗಿದೆ. ಮತ್ತೆ ಇನ್ನೊಂದು ಥರ ನೋಡಿದ್ರೆ ಒಂದು ಮಾರ್ನಿಂಗ್ ಸ್ಟಾರ್ ಕ್ಯಾಂಡಲು ಆಗಿದೆ. ನಾವು ಇಲ್ಲಿ ಹರಾಮಿ ಕ್ಯಾಂಡಲ್ ಆದಂಗೆ ಒಂದು ಎಂಟ್ರಿನ ನೋಡ್ತೀವಿ ಅಂದ್ಕೊಳ್ಳಿ. ಸೊ ಲಾಂಗ್ ಪೊಸಿಷನು ಇಲ್ಲಿ. ಹಾಗೆ ನಮ್ಮ SL ಯಾವತ್ತೂ ಒಂದು ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಟ್ಕೋಬೇಕು, ಯಾಕಂದರೆ SL ಇಟ್ಟಾಗ ಚಾನ್ಸಸ್ ಇದೆ. ಹಾಗೆ ಈ ಹೈ ಬೇಕಾದ್ರೆ ಟಾರ್ಗೆಟ್ ಇಟ್ಕೋಬೋದು. ಓಕೆ, ಈ ಹೈ ಅದಿಲ್ಲ ಅಂತಂದರೆ ನಮಗೆ 1:2 ಸಾಕು ಅಂತಂದರೆ 1:2 ಟಾರ್ಗೆಟ್ ಇಟ್ಕೋಬೋದು. ಸೊ ಏನಾಯಿತು, ನಮಗೆ ಟ್ರೇಡ್ ಅನ್ನೋದು ಯಾವಾಗ ಪ್ಲೇಸ್ ಆಯಿತು ನೋಡಿ, 1:30 PM ಟ್ರೇಡ್ ಪ್ಲೇಸ್ ಆಗಿದೆ. 1:30 PM ನಾವು ಈ ಟ್ರೇಡ್ಸ್ನ ನೋಡಲ್ಲ, ಜಸ್ಟ್ ಎಕ್ಸಾಂಪಲ್ ಅಂತ ತಗೊಳ್ಳಿ. ಓಕೆ, ಸೊ ಇದೇನಾಯಿತು, 1:30 ಪ್ಲೇಸ್ ಆಯಿತು, 1:25 ಪ್ಲೇಸ್ ಆಯಿತು, 1:30 TP ಹೊಡೀತು. ಜಸ್ಟ್ 5 ಮಿನಿಟ್ಸಲ್ಲೇ ನಮಗೆ TP ಅನ್ನೋ ಸಿಕ್ತು. ಯಾಕೆ ಸಿಕ್ತು 5 ಮಿನಿಟ್ಸಲ್ಲೇ, ಬಿಕಾಸ್ ಕನ್ಫರ್ಮೇಷನ್ಸು. ಓಕೆ, ಕನ್ಫರ್ಮೇಷನ್ಸು ಸ್ಟ್ರಾಂಗ್ ಇರೋದ್ರಿಂದ ನಮಗೆ ಈ ಟ್ರೇಡ್ ಅನ್ನೋದು ಸಿಕ್ತು. ಇಲ್ಲಿ ನೀವು ಬೇಕಾದ್ರೆ ಇಂಡಿಕೇಟರ್ಸ್ ಹಾಕೊಂಡು ನೋಡ್ಬೋದು. ಇವಾಗ RSI ಏನಾಗಿದೆ ನೋಡೋಣ. ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ನೋಡೋದಾದರೆ ಈ ಪ್ಲೇಸಲ್ಲಿ RSI ಏನಾಗಿದೆ, ಓವರ್ ಸೋಲ್ಡ್ ಝೋನಲ್ಲೇನಿಲ್ಲ. ಬಟ್ ಇಲ್ಲಿ ಎಂಗಲ್ಫಿಂಗ್ ಆಗಿರೋದು ಯಾವ ಕಡೆ ನೋಡಿ, 30ಗಿಂತ ಕೆಳಗಡೆನಾ. ಸೊ ಮಾರ್ಕೆಟ್ ಇಲ್ಲಿಂದ ಬೈಯಿಂಗ್ ಬರೋ ಚಾನ್ಸಸ್ ಹೈ ಅಲ್ವಾ. ಸೊ ಅದಕ್ಕೆ ಈ ರೀಟೆಸ್ಟಲ್ಲಿ ನಾವು ಎಂಟ್ರಿನ ತಗೋಬೋದು. ಓಕೆ, ಯಾರ್ಯಾರು ನೈಟ್ ಕೂತ್ಕೊಂಡು ಟ್ರೇಡ್ ನೋಡ್ತಿದ್ರೆ ಅವರಿಗೆ ಈ ಟ್ರೇಡ್ ಅನ್ನೋದು ಸಿಕ್ಕಿರುತ್ತೆ, ಬಿಕಾಸ್ ಓವರ್ ಸೋಲ್ಡ್ ಆಗಿದೆ. ಅದೇ ಥರ ಇವಾಗ ಬೇರೆ ಇಂಡಿಕೇಟರ್ಸ್ ನೋಡೋಣ. ಓಕೆ, ಇವಾಗ EMA ನೋಡೋಣ. EMA ಏನಾಗಿರುತ್ತೆ ಅಂತ. EMA ನೋಡೋದಾದ್ರೆ ಏನಾಗಿದೆ, ಮಾರ್ಕೆಟ್ ಮೇಲೆ ಕ್ಲೋಸ್ ಕೊಡ್ತಿದ್ಯಾ. ಸೊ ಇಲ್ಲಿ ಎಂಟ್ರಿ ಸಿಗ್ತಿರ್ಲಿಲ್ಲ, ಇಲ್ಲಿಂದ ಬ್ರೇಕ್ ಆಯ್ತದ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಸೊ EMA 9 ಕ್ಲೋಸ್ ಜೊತೆಗೆ ಇನ್ನೊಂದು EMAನೂ ಹಾಕೊಳ್ಳೋಣ. ಓಕೆ, ಸೊ ಇದ್ರದ್ದು ವ್ಯಾಲ್ಯೂ 50 ಕೊಡೋಣ. ಓಕೆ, ಇನ್ಪುಟ್ಸಲ್ಲಿ 50, ಒಂದು EMA 50 ಸ್ಟೈಲು ನಾನು ರೆಡ್ ಕಲರಲ್ಲಿ ಇಟ್ಕೋತೀನಿ. ಹಾಗೆ ಇನ್ನೊಂದು EMA 20 ಕೊಡೋಣ. ಸೊ ಮಾರ್ಕೆಟ್ ಏನಾಯಿತು, ಇಲ್ಲಿ ಬಂದಂಗೆ ಬ್ರೇಕ್ ಮಾಡೋಕ್ಕೆ ನೋಡಿತು, ಆಗಲಿಲ್ಲ. ಬಟ್ ಇಲ್ಲೇನಾಯಿತು ನೋಡಿ, ನಮ್ಮ ಟ್ರೇಡ್ TP ಆದಮೇಲೆ ಇಲ್ಲಿ ತೋರಿಸ್ತಾ ಇದೆ ಓಕೆ ಬೈಯರ್ಸ್ ಅಗ್ರೆಸಿವ್ ಇದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ತೋರಿಸಿ ನಮಗೆ ಪ್ರಯೋಜನ ಇಲ್ಲ. ಇಂಡಿಕೇಟರ್ಸ್ ಜಸ್ಟ್ ಆಸ್ ಇಂಡಿಕೇಟ್ ಮಾಡುತ್ತೆ ಅಷ್ಟೇ. ಓಕೆ, ನಾವು ಲೈವಲ್ಲಿ ಇರ್ಬೇಕಾದ್ರೆ ಈ ಇಂಡಿಕೇಟರ್ ಇಲ್ಲಿ ನಿಂತ್ಕೊಂಡಿರುತ್ತೆ. ಸೊ ಇದು ಕ್ರಾಸ್ ಓವರ್ ಆಗೋ ಗಂಟೆ ವೆಯ್ಟ್ ಮಾಡಿದ್ರೆ ನಮಗೆ ಏನಾಗೋದು, ನಮಗೆ ಲೇಟ್ ಎಂಟ್ರಿ ಸಿಗೋದು. ಇಲ್ಲಿ ನಾವು ಎಂಟ್ರಿ ನೋಡೋಕ್ಕಾಗುತ್ತಾ, ಇಲ್ಲ, ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಅಪ್ ಟ್ರೆಂಡಲ್ಲಿ ಇದೆ. ನಮ್ಗೆ ಯಾವ್ದಾದ್ರು ಒಂದು ಝೋನ್ ಸಿಗಬೇಕು. ಇವಾಗ ನೋಡಿ ಇಲ್ಲಿ ನೋಡೋದಾದ್ರೆ ಈ ಝೋನ್ನ ಬ್ರೇಕ್ ಮಾಡ್ತಾ ಇಲ್ಲಿ ಮಾರ್ಕೆಟ್ ಇಲ್ಲಿ ಅಗ್ರೆಸಿವ್ಲಿ ಬ್ರೇಕ್ ಮಾಡ್ತು. ಸೊ ಈ ರೀಟೆಸ್ಟಲ್ಲಿ ಬೇಕಾದ್ರೆ ಒಂದು ಎಂಟ್ರಿನ ಪ್ಲ್ಯಾನ್ ಮಾಡಿರೋದಿತ್ತು. ಸೊ ಈ ರೀಟೆಸ್ಟಲ್ಲಿ ಏನಾಗಿದೆ, ಸ್ಪಿನ್ನಿಂಗ್ ಟಾಪ್ ಆಗಿದೆ, ಮೀನ್ಸ್ ಡೋಜಿ ಥರ ಆಗಿದೆ ಅಲ್ವಾ. ಸೊ ಇಲ್ಲೇ ಈ ಡೋಜಿ ಮೇಲೆ ನೀವು ಒಂದು ಟ್ರೇಡ್ನ ಪ್ಲೇಸ್ ಮಾಡಿ. SL ಇದ್ರ ಕೆಳಗಡೆ 1:2 ಟಾರ್ಗೆಟ್. ಓಕೆ, 1:2 ಟಾರ್ಗೆಟ್ ಸಿಕ್ಕಿದೆಯಾ, ಇಲ್ಲ. ಅದು ನಮಗೇನಾಗಿದೆ, ಇಲ್ಲಿ ಬಂದು SL ಅನ್ನೋದು ಇಟ್ಟಾಗಿದೆ. ಸೊ ಇಂಡಿಕೇಟರ್ಸ್ನ ನೋಡಿ ಟ್ರೇಡ್ ಮಾಡಿದ್ರೆ ಈ ಥರ ಆಗೋ ಚಾನ್ಸಸ್ ಇದೆ. ಜಸ್ಟ್ ನಾವು ಒಂದು ಕನ್ಫರ್ಮೇಷನ್ಸ್ಗೆ ಯೂಸ್ ಮಾಡಬೇಕು. ಓಕೆ, ಇವಾಗ ಇದು 15 ಮಿನಿಟ್ಸಲ್ಲಿ ಏನು ಹೇಳ್ತಿದೆ, ಓವರ್ ಆಲ್ ಟ್ರೆಂಡ್ ಏನು ಹೇಳ್ತಿದೆ ಹೇಳಿ, ಅಪ್ ಟ್ರೆಂಡಲ್ಲಿ ಇದೆ ಅಲ್ವಾ. ಕನ್ಫರ್ಮೇಷನ್ ಇಲ್ಲಿ ಬ್ರೇಕ್ ಆಗಿರೋದ್ರಿಂದ 15 ಮಿನಿಟ್ಸಲ್ಲಿ ಇದೊಂದು ಅಪ್ ಟ್ರೆಂಡಲ್ಲಿದೆ. ಸೊ ಇಲ್ಲೊಂದು ಬೈ ಆಪರ್ಚುನಿಟಿನ ನಾವು ನೋಡ್ಬೋದು ಅಂತ ತಗೋಬೋದು ಅಷ್ಟೇ. ಓಕೆನಾ. ಹಾಗೆ ಈ ಇಂಡಿಕೇಟರ್ ರಿಮೂವ್ ಮಾಡೋಣ. ನೆಕ್ಸ್ಟು MACD ಆಗಿ ನೋಡೋಣ. ಓಕೆ, ಸೊ ಎಲ್ಲ ಇಂಡಿಕೇಟರ್ಸಲ್ಲೂ ನೀವೊಂದು ಕನ್ಫರ್ಮೇಷನ್ಸ್ ತೊಗೊಂಡಾಗ ನಿಮಗೆ ಯಾವ ಥರ ರಿಸಲ್ಟ್ ಇರುತ್ತೆ.
ಮ್ಯಾಕ್ಡಿ ಸರ್ಚ್ ಮಾಡೋಣ. ಇಲ್ಲಿ ಇಂಡಿಕೇಟರ್ಸಿಗೆ ಹೋಗಿ ಮ್ಯಾಕ್ಡಿ ಸರ್ಚ್ ಮಾಡಿದಂಗೆ ನೋಡಿ, ಮ್ಯಾಕ್ಡಿಲಿ 5 ಮಿನಿಟ್ಸಲ್ಲಿ ಏನು ತೋರಿಸ್ತಾ ಇದೆ ನೋಡೋಣ. ಎಂಟ್ರಿ ಪ್ಲೇಸಲ್ಲಿ ಏನು ಬಂತು ಹೇಳಿ. ಇಲ್ಲಿ ಇದು ನೋಡಿ, ಇಲ್ಲಿ ಈ ಕ್ಯಾಂಡಲಲ್ಲಿ ತೋರಿಸ್ತಾ ಇದೆ ಕ್ರಾಸ್ ಓವರ್, ಅಂದರೆ ಹಿಸ್ಟೋಗ್ರಾಮು ಬುಲ್ಲಿಶ್ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ. ಬಟ್ ಕ್ರಾಸ್ ಓವರ್ ಆಗಿರೋದು ಇದೇ ಕ್ಯಾಂಡಲಲ್ಲಿ. ಸೊ ಇಲ್ಲಿ SMA ತೋರಿಸಿದ ಪ್ಲೇಸಲ್ಲೇ. ಅದೇ 15 ಮಿನಿಟ್ಸಲ್ಲಿ ನೋಡೋದಾದರೆ ನಮಗೆ ಇಲ್ಲಿ ಏನು ತೋರಿಸ್ತಾ ಇದೆ ಹೇಳಿ, ಇಲ್ಲಿ ಕ್ರಾಸ್ ಓವರ್ ಆಗಿ ಬೈಯಿಂಗ್ ಬರೋ ಚಾನ್ಸಸ್ ಇದೆ ಅಂತ ತೋರಿಸ್ತಾ ಇದೆ. ಬಟ್ ಅಗ್ರೆಸಿವ್ ಬೈಯಿಂಗ ಅಲ್ಲ, ಮೀಡಿಯಂ ಬೈಯಿಂಗು. ಸೊ ಅದರಿಂದ ಮಾರ್ಕೆಟ್ ಏನಾಗ್ತಿದೆ, ಸೈಡ್ ವೇಸ್ ಆಗ್ತಿದೆ. ಸೈಡ್ ವೇಸಲ್ಲಿ ಈ ಥರ ಎಲ್ಲ ಅನಾಲಿಸಿಸ್ ಮಾಡಿನೂ ನೀವು ಟ್ರೇಡ್ನ ಪ್ಲೇಸ್ ಮಾಡ್ಬೋದು. ಓಕೆ, ಇಲ್ಲ ನಮಗೆ ಸೈಡ್ ವೇಸ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಸೈಡ್ ವೇಸ್ನ ಸುಮ್ಮನೆ ಬಿಟ್ಬಿಡ್ಬೋದು. ಓಕೆ, ಸೈಡ್ ವೇಸ್ ಮಾರ್ಕೆಟಲ್ಲಿ ಯಾವತ್ತೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ. ಇವಾಗ ಇದನ್ನೆಲ್ಲ ರಿಮೂವ್ ಮಾಡ್ತೀನಿ ನೋಡಿ. ಇವಾಗ ರಿಮೂವ್ ಮಾಡ್ದಂಗೆ ನಮಗೇನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿಂದ ಒಂದು ಸಪೋರ್ಟ್ ಝೋನ್ ಕಾಣಿಸ್ತಾ ಇದೆ ಅಲ್ವಾ, ಹಾಗೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಝೋನು ಕಾಣಿಸ್ತಾ ಇದೆ. ಮಾರ್ಕೆಟ್ ಇದು ಯಾವುದನ್ನಾರು ಬ್ರೇಕ್ ಮಾಡುತ್ತಾ ಅಂತ ನೋಡೋಣ. ಬ್ರೇಕ್ ಮಾಡೋ ಗಂಟ ನಾವು ವೆಯ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲೇನಾದ್ರು ಬ್ರೇಕ್ ಆದರೆ ಇಲ್ಲಿ ರೀಟೆಸ್ಟಿಗೆ ವೆಯ್ಟ್ ಮಾಡಿ ಎಂಟ್ರಿನ ತಗೋಬೋದು. ಇವಾಗ ಮಾರ್ಕೆಟ್ ಇಲ್ಲಿ ಬಂತು, ಇಲ್ಲೊಂದು ಲಿಕ್ವಿಡಿಟಿ ಸ್ವೀಪ್ ಆಗೋ ಚಾನ್ಸಸ್ ಇದೆ. ಓಕೆ, ಲಿಕ್ವಿಡಿಟಿ ಸ್ವೀಪ್ ಆಗಿ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಿ ಮತ್ತೆ ನಾವು ರೀಟೆಸ್ಟಿಗೆ ಬಂದರೆ ಇಲ್ಲೊಂದು ಎಂಟ್ರಿನ ನೋಡ್ಬೋದು. ಬಿಕಾಸ್ ಏನಾಯಿತು, ಇಷ್ಟೊತ್ತು ರೆಸಿಸ್ಟೆನ್ಸ್ ಇದ್ದಿದ್ದು ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಈ ಥರ ಎಲ್ಲ ಕಾನ್ಸೆಪ್ಟು ನಿಮಗೆ ಗೊತ್ತಿದ್ದಾಗ ಏನಾಗುತ್ತೆ ಅಂದರೆ ಮಾರ್ಕೆಟ್ನ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮಗೆ ಮಾರ್ಕೆಟಲ್ಲಿ ಕಾನ್ಸೆಪ್ಟ್ಸ್ಗಳೇ ಗೊತ್ತಿಲ್ಲ ಅಂದರೆ ಸಿಂಪಲ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು. ಸಪೋರ್ಟಲ್ಲಿ ಬಂದ ತಕ್ಷಣ ನೀವೇನು ಮಾಡ್ತೀರಾ, ಇಲ್ಲೊಂದು ಎಂಟ್ರಿ ಪ್ಲ್ಯಾನ್ ಮಾಡ್ತೀರಾ. ಕನ್ಫರ್ಮೇಷನ್ಸು ಇಲ್ಲ, ಏನಿಲ್ಲ. ಈ ಝೋನಲ್ಲಿ ಎಂಟ್ರಿ SL ಇದ್ರ ಕೆಳಗಡೆ ಅಂತ ಇಡ್ತೀರಾ. ಡೈರೆಕ್ಟ್ ಎಂಟ್ರಿ ತೊಗೊಂಡು TPನ ಇಲ್ಲಿ ಗಂಟ ಎಳೆದಿರ್ತೀರ. ಓಕೆ, ಇವಾಗ ಮಾರ್ಕೆಟ್ ಏನು ಮಾಡುತ್ತೆ ಅಂತಂದರೆ ಸಡನ್ ಬಂದು ನಮ್ಮ ಎಂಟ್ರಿ ಟ್ರಿಗರ್ ಆಗುತ್ತೆ, ಒಂದು ಸ್ಮಾಲ್ ಪುಲ್ ಬ್ಯಾಕ್ ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ. ಯಾಕೆ ಸ್ವೀಪ್ ಆಗುತ್ತೆ, ಆಲ್ರೆಡಿ ಇಲ್ಲಿ ಈಕ್ವಲ್ ಲೋಸ್ ಇದೆ, ಜೊತೆಗೆ ಇಲ್ಲಿಟ್ಟವ್ರ SL ಇಲ್ಲಿ ಕಲೆಕ್ಟ್ ಆಯಿತು. ಓಕೆ, ಇಲ್ಲಿಟ್ಟವ್ರ SL ಇಲ್ಲಿ ಕಲೆಕ್ಟ್ ಆಯಿತು. ಇಲ್ಲಿಂದನೇ ಅಗ್ರೆಸಿವ್ ಮೂವ್ ಬಂದಿರೋದು. ಓಕೆ, ಇದನ್ನು ಬ್ರೇಕ್ ಮಾಡೋ ಲೆವೆಲ್ಗೆ ಮೂವ್ ಬಂದಿರೋದು ಇಲ್ಲಿಂದನೇ. ಸೊ ಇದ್ರ ಕೆಳಗಡೆ ಇರೋ SLನ ಕಲೆಕ್ಟ್ ಮಾಡಿಕೊಂಡು ಮೇಲಕ್ಕೆ ಹೋಗಿ ಇಲ್ಲಿರೋ SLಗಳನ್ನ ಕಲೆಕ್ಟ್ ಮಾಡೋಕ್ಕೆ, ಮೀನ್ಸ್ ಮಾರ್ಕೆಟು ಲಿಕ್ವಿಡಿಟಿ ಮೇಲೇ ಮೂವ್ ಆಗೋದು. ಮಾರ್ಕೆಟಿಗೆ ಫ್ಯೂಯಲ್ಲೇ ಲಿಕ್ವಿಡಿಟಿ. ಓಕೆ, ಲಿಕ್ವಿಡಿಟಿ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ. ನೀವು ಎಲ್ಲೇ ನೋಡೋದಾದ್ರೆ ನೋಡ್ಬೋದು. ಇಲ್ಲಿ SL ಏನಾಯಿತು, ಇಲ್ಲಿ ಕಲೆಕ್ಟ್ ಆಯಿತು. ಇಲ್ಲಿಟ್ಟಿದ್ದ SL ಏನಾಯಿತು, ಇಲ್ಲಿ ಕಲೆಕ್ಟ್ ಆಯಿತು. ಇಲ್ಲಿಟ್ಟಿದ್ದ SL ಏನಾಯಿತು, ಇಲ್ಲಿ ಕಲೆಕ್ಟ್ ಆಯಿತು. ಓಕೆ, ಇಲ್ಲಿಟ್ಟಿದ್ದ SL ಇನ್ನು ಕಲೆಕ್ಟ್ ಆಗಬೇಕು, ಇನ್ನೂ ಕಲೆಕ್ಟ್ ಆಗಿಲ್ಲ. ಅದಕ್ಕಿಂತ ಮುಂಚೆ ಮಾರ್ಕೆಟ್ ಏನಾಯಿತು, ಇಲ್ಲಿರೋ SLನ ಕಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿಟ್ಟಿರೋ SL ಕಲೆಕ್ಟ್ ಮಾಡ್ಬೋದು. ಹಾಗೆ ನೆಕ್ಸ್ಟು ಇಲ್ಲಿಟ್ಟಿರೋ SLನ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅಗ್ರೆಸಿವ್ ಮೂವ್ ಆಯಿತು. ಸೊ ಅಗ್ರೆಸಿವ್ ಮೂವ್ ಯಾಕಾಯಿತು ಅಂದರೆ ಇಲ್ಲಿರೋ ಯಾರ್ಯಾರು SL ಎಲ್ಲ ಮೇಲ್ಮೇಲಿತ್ತು ಎಲ್ಲರದು ಕಲೆಕ್ಟ್ ಮಾಡ್ಕೊಂಡು ಅಗ್ರೆಸಿವ್ ಮೂವ್ ಅಂತ. ಸೊ ಇದು ಇನ್ಸ್ಟಿಟ್ಯೂಷನ್ಸ್ ಬೈಯಿಂಗ್ ಆಗಿರೋ ಏರಿಯಾ. ಸೊ ಈ ಪ್ಲೇಸಿಗೆ ಏನಾದ್ರು ಮಾರ್ಕೆಟು ಯಾವತ್ತಾರು ಬರ್ತಾ ಇದೆ ಅಂತಂದರೆ ಒಂದು ಒಳ್ಳೆ ರಿಯಾಕ್ಷನ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಯಾಕಂತಂದರೆ ಇದು ಇನ್ಸ್ಟಿಟ್ಯೂಷನ್ಸ್ ಬೈಯಿಂಗ್ ಆಗಿರೋದ್ರಿಂದ ಈ ಪ್ಲೇಸಿಗೆ ಬಂದಾಗ ನಮಗೆ ಒಂದು ಟ್ರೇಡ್ನ ನೋಡ್ಬೋದು. ಓಕೆ, ಈ ಥರ ಟ್ರೇಡ್ನ ಅನಾಲಿಸಿಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಬೈ ಎಂಟ್ರಿ ನೋಡಿದ್ರಲ್ವ, ಹಾಗೆ ಸೆಲ್ ಎಂಟ್ರಿ ಕನ್ಫರ್ಮೇಷನ್ಸ್ ಎಕ್ಸಾಂಪಲ್. ಸೆಲ್ ಎಂಟ್ರಿಲಿ ಹೇಗೆ ಅಂತಂದರೆ ಬೈ ಎಂಟ್ರಿ ಥರನೇ ಸ್ಟೆಪ್ 1 ಪ್ರೈಸ್ ರೀಚಸ್ ರೆಸಿಸ್ಟೆನ್ಸು. ಪ್ರೈಸ್ ಏನಾದ್ರು ರೆಸಿಸ್ಟೆನ್ಸ್ ರೀಚ್ ಆಗಿದೆ ಅಂತ ನೋಡಬೇಕು. ಸ್ಟೆಪ್ 2 ಲಿಕ್ವಿಡಿಟಿ ಸ್ವೀಪ್ಸ್ ಅಬೋವ್ ಐಸು. ಲಿಕ್ವಿಡಿಟಿ ಹೈಯಲ್ಲಿ ಅಬೋವ್ ಅಲ್ಲಿ ಏನಾದ್ರು ಸ್ವೀಪ್ ಆಗಿದೆಯಾ ನೋಡಬೇಕು. ಸ್ಟೆಪ್ 3 ಬಿಯರಿಸ್ ರಿಜೆಕ್ಷನ್ ಕ್ಯಾಂಡಲ್ ಫಾರ್ಮ್ಸು. ಅಲ್ಲಿ ಏನಾದ್ರು ಬಿಯರಿಸ್ ರಿಜೆಕ್ಷನ್ ಕ್ಯಾಂಡಲ್ ಏನಾರು ಆದರೆ. ಸ್ಟೆಪ್ 4 ಚೋಚ್ ಕನ್ಫರ್ಮೇಷನ್. ಸೊ ಚೋಚ್ ಆಗಿದೆಯಾ ಅಂತ ಲೋವರ್ ಟೈಮ್ ಫ್ರೇಮಲ್ಲಿ ನೋಡಬೇಕು. ರಿಸಲ್ಟು ಸ್ಟ್ರಾಂಗ್ ಸೆಲ್ ಎಂಟ್ರಿ. ಅಲ್ಲಿಂದ ನಾವು ಒಂದು ಸ್ಟ್ರಾಂಗ್ ಎಂಟ್ರಿನ ನೋಡ್ಬೋದು. ಸೊ ಇವಾಗ ಇದರದ್ದು ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ ಇದೇ ಪ್ಲೇಸಲ್ಲಿ ಮಾರ್ಕೆಟ್ ಏನಾಗಿದೆ ನೋಡಿ, ಒಂದು ಈಕ್ವಲ್ ಹೈ ಆಗಿದೆ. ಸೊ ಮಾರ್ಕೆಟು ನನ್ನ ಪ್ರಕಾರ ಏನಾಗುತ್ತೆ ಅಂತಂದರೆ ಮಾರ್ಕೆಟ್ ಇಲ್ಲಿಂದ ಬರುತ್ತೆ ಈ ಥರ. ಓಕೆ, ಈ ಥರ ಸ್ವಿಂಗ್ ಮಾಡಿ ಬರುತ್ತೆ, ಬಂದು ಇದನ್ನು ಸ್ವೀಪ್ ಮಾಡುತ್ತೆ. ಓಕೆ, ಸ್ವೀಪ್ ಮಾಡ್ದಂಗೆ ನಮಗೆ ಯಾವುದಾದ್ರು ಕನ್ಫರ್ಮೇಷನ್ಸ್ ಕ್ಯಾಂಡಲ್ ಆಗಿದೆ ಅಂತ ನೋಡಬೇಕು. ಸೊ ರೆಸಿಸ್ಟೆನ್ಸ್ ಲೆವೆಲ್ ರೀಚ್ ಆಗಿದೆ, ಸ್ವೀಪು ಆಗಿದೆ, ಯಾವುದಾದ್ರು ಕನ್ಫರ್ಮೇಷನ್ಸ್ ಕ್ಯಾಂಡಲ್ ಆಗಿದೆಯಾ ಅಂತ ನೋಡಬೇಕು. ಅದಾದಂಗೆ ನಾವೇನು ಮಾಡಬೇಕು, ಅದನ್ನು 5 ಮಿನಿಟ್ಸಿಗೆ ಶಿಫ್ಟ್ ಮಾಡ್ಕೋಬೇಕು. ಓಕೆ, 5 ಮಿನಿಟ್ಸಿಗೆ ಶಿಫ್ಟ್ ಮಾಡಿ. ಇವಾಗ ಮಾರ್ಕೆಟ್ ಈ ಥರ ಆಗಿದೆಯಲ್ವಾ, ಸೊ ಇನ್ನೂ ಬೇಕಾದ್ರೆ 1 ಮಿನಿಟಿಗೆ ಶಿಫ್ಟ್ ಮಾಡ್ಬೇಕಾದ್ರೆ 1 ಮಿನಿಟಲ್ಲಿ ಇದು ಇನ್ನೂ ಲೋವರ್ ಟೈಮ್ ಫ್ರೇಮಲ್ಲಿ ಹೆಂಗಿರುತ್ತೆ ಅಂತಂದರೆ ಈ ಥರ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಓಕೆ, ಇನ್ನೂ ಚಿಕ್ಕ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಮಾರ್ಕೆಟ್ ಇಲ್ಲಿ ಸ್ವೀಪ್ ಮಾಡ್ದಂಗೆ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿದೆಯಾ ಅಂತ ನೋಡಬೇಕು. ಓಕೆ, ಬ್ರೇಕ್ ಮಾಡ್ದಂಗೆ ಏನಾಯಿತು, ಇದು ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅನ್ನೋದಾಯಿತು ಅಲ್ವಾ. ಸೊ ಇದು ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅನ್ನೋದು ಸಿಕ್ತು.
ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಂಗೆ ನಾವೇನು ಮಾಡ್ಬೋದು, ಒಂದು ಫುಲ್ ಬ್ಯಾಕಿಗೆ ವೆಯ್ಟ್ ಮಾಡಿ ಅಲ್ಲಿಂದ ಎಂಟ್ರಿ ಪ್ಲೇಸ್ ಮಾಡಿದ್ರೆ ಇಲ್ಲಿ ಗಂಟ ಟಾರ್ಗೆಟ್ ಇಟ್ಕೋಬೋದು, ಇಲ್ಲ 1:2 ಟಾರ್ಗೆಟ್ನ ಏಮ್ ಮಾಡ್ಬೋದು. ಇವಾಗ ನೋಡಿ ನಾನಿಲ್ಲಿ ಫುಲ್ ಬ್ಯಾಕಲ್ಲಿ ಎಂಟ್ರಿ ಇದ್ರ ಕೆಳಗಡೆ ಇದ್ರ ಕೆಳಗಡೆ SL 1:2 ಟಾರ್ಗೆಟ್ ಇಡ್ತೀನಿ. ಸೊ 1:2 ಟಾರ್ಗೆಟು ಬರುತ್ತಾ ನೋಡಿ. ಓಕೆ, ಇದು ನಾನು ನಿಮಗೆ ವಿಡಿಯೋ ಪೋಸ್ಟ್ ಮಾಡೋಷ್ಟರಲ್ಲಿ ಇದು ನಿಮಗೆ ಒಂದಲ್ಲ ಟಾರ್ಗೆಟ್ ಅಥವಾ SL ಆಗಿರ್ಬೋದು. ಇದು ಟೈಮಿಂಗ್ಸ್ ನೋಡೋದಾದರೆ ಇದು ಆಲ್ರೆಡಿ 15 ಜೂನ್ 26ಗೆ ನಾನು ರೆಕಾರ್ಡ್ ಮಾಡ್ತಿರೋದು. ಇದು ನಿಮಗೆ 17 ಅಥವಾ 18 ಡೇಟಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಸಿಂಪಲ್ ಇಲ್ಲಿ ಡೇಟ್ ನೋಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಡೇ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಯಾವಾಗ ಅಂತ ನೋಡ್ತೀನಿ. ಈ ಪ್ಲೇಸಿಗೆ ಬರಬೇಕು ಅಂತಂದರೆ 15th ಜೂನ್ 26 ಬರ್ಬೋದು. ಓಕೆ, 15th ಇಲ್ಲ 16th ಜೂನ್ ನೋಡಿ. ಓಕೆ, ಅರ್ಥ ಆಯ್ತಲ್ವಾ? ಸೆಲ್ ಎಂಟ್ರಿ ಕನ್ಫರ್ಮೇಷನ್ಸ್ ಗೊತ್ತಾಯ್ತಲ್ವಾ? ನೆಕ್ಸ್ಟು ನೋ ಕನ್ಫರ್ಮೇಷನ್ಸ್ ಈಕ್ವಲ್ ಟು ಗ್ಯಾಮ್ಲಿಂಗ್. ನಿಮಗೆ ಯಾವುದೇ ಥರ ಕನ್ಫರ್ಮೇಷನ್ ಸಿಗ್ತಿಲ್ಲ ಅಂತಂದರೆ ಅದನ್ನು ನಾವು ಕರೆಯೋದು ಗ್ಯಾಮ್ಲಿಂಗ್. ಓಕೆ, ಟ್ರೇಡಿಂಗ್ ಅನ್ನೋದು ಗ್ಯಾಮ್ಲಿಂಗ್ ಅಲ್ಲ. ನಮಗೆ ಕನ್ಫರ್ಮೇಷನ್ಸ್ ಇಲ್ಲದೆ ಟ್ರೇಡ್ ತಗೊಳ್ಳೋದನ್ನ ನಾವು ಗ್ಯಾಮ್ಲಿಂಗ್ ಅಂತ ಕರೆಯೋದು. ಎಂಟರಿಂಗ್ ವಿತೌಟ್ ಕನ್ಫರ್ಮೇಷನ್ ಇಟ್ಸ್ ರಿಸ್ಕಿ ಟ್ರೇಡಿಂಗ್. ನಾವು ಕನ್ಫರ್ಮೇಷನ್ಸ್ ಇಲ್ಲದೆ ನಾವು ಟ್ರೇಡ್ ತಗೋತೀರಾ ಅಂತಂದರೆ ಅದು ಆಲ್ಮೋಸ್ಟ್ ರಿಸ್ಕಿ ಟ್ರೇಡ್ಸ್ ಆಗಿರುತ್ತೆ. ಅಲ್ಲಿ ನಾವು ಕಳ್ಕೊಳ್ಳೋ ಚಾನ್ಸಸ್ 100% ಇದೆ. ಓಕೆ, ಅದರಿಂದ ಕನ್ಫರ್ಮೇಷನ್ಸ್ ಇಲ್ಲದೆ ನೀವು ಟ್ರೇಡ್ನ ಪ್ಲೇಸ್ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಂಪಲು, ಬೈಯಿಂಗ್ ಇಮಿಡಿಯೇಟ್ಲಿ ಎಟ್ ಸಪೋರ್ಟ್ ವಿತೌಟ್ ಕ್ಯಾಂಡಲ್ ಕನ್ಫರ್ಮೇಷನ್, ಸ್ಟ್ರಕ್ಚರ್ ಶಿಫ್ಟ್, ಲಿಕ್ವಿಡಿಟಿ ಸ್ವೀಪ್, ಡೇಂಜರಸ್ ಸೆಟಪ್. ಇವಾಗ ಆಲ್ಮೋಸ್ಟ್ ಪೀಪಲ್ಸ್ ಏನು ಮಾಡ್ತಾರೆ ಅಂತಂದರೆ, ಇವಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ರೆಸಿಸ್ಟೆನ್ಸ್ ಇದೆ, ಹಾಗೆ ಒಂದು ಸಪೋರ್ಟ್ ಇದೆ ಅಂತ ಅಂದ್ಕೊಳ್ಳಿ. ಮಾರ್ಕೆಟ್ ಈ ಥರ ಬರ್ತಾ ಇರುತ್ತೆ. ಒಂದು ಸಲ ಬಂತು, ಮೇಲಕ್ಕೆ ಹೋಯ್ತು. ನೆಕ್ಸ್ಟ್ ಬರೋ ಟೈಮಲ್ಲಿ ಏನು ಮಾಡಿರ್ತಾರೆ, ಡೈರೆಕ್ಟ್ ಎಂಟ್ರಿ ಆಗ್ಬಿಡೋದು. ಸಪೋರ್ಟ್ ಝೋನಲ್ಲಿ ಎಂಟ್ರಿ ಸಿಕ್ತು ಅಂತ ಡೈರೆಕ್ಟ್ ಎಂಟ್ರಿ ಆಯ್ತಾರೆ. ಅವ್ರು SL ಇಲ್ಲಿ ಇಟ್ಟಿರ್ತಾರೆ, TP ಇಲ್ಲಿ ಇಟ್ಟಿರ್ತಾರೆ. ಅದೇನಾಗುತ್ತೆ, ನಾವು ಯಾವುದೇ ಥರ ಕ್ಯಾಂಡಲ್ ಕನ್ಫರ್ಮೇಷನ್ಸ್ ತೊಗೊಳ್ಲಿಲ್ಲ, ಸ್ಟ್ರಕ್ಚರ್ ಶಿಫ್ಟ್ ಆಗಿದೆಯಾ ಅಂತ ತೊಗೊಳ್ಳಿಲ್ಲ, ಲಿಕ್ವಿಡಿಟಿ ಸ್ವೀಪ್ ಆಗಿದೆಯಾ ಅಂತ ತೊಗೊಳ್ಳಿಲ್ಲ. ಡೈರೆಕ್ಟ್ ಏನಾಗುತ್ತೆ, ಇಲ್ಲಿ ಸ್ವೀಪ್ ಮಾಡಿ ಮಾರ್ಕೆಟ್ ಮತ್ತೆ ಮೇಲಕ್ಕೆ ಹೋಗುತ್ತೆ. ಅವಾಗ ನಮಗೆ ಫೀಲ್ ಆಗುತ್ತೆ, ಓಕೆ ನಮ್ಮ ಡೈರೆಕ್ಷನ್ ಕರೆಕ್ಟ್ ಇತ್ತು, ಬಟ್ ನಮ್ಮ SL ತೊಗೊಂಡೋಯ್ತು. ಯಾವಾಗೆಲ್ಲ ನಿಮ್ಮ SL ತಗೋತದೆ, ನೀವು ಮಾರ್ಕೆಟಿಗೆ ಲಿಕ್ವಿಡಿಟಿ ಆಯ್ತೀರ. ಸೊ ಅದರಿಂದ ಯಾವತ್ತು ಲಿಕ್ವಿಡಿಟಿ ಸ್ವೀಪ್ ಆಗಿ ವೆಯ್ಟ್ ಮಾಡಿ, ಸಿಕ್ಕಿಲ್ವಾ ಟ್ರೇಡ್ ಸಿಕ್ಕಿಲ್ವಾ ತಲೆ ಕೆಡ್ಸ್ಕೊಬೇಡಿ. ಇಲ್ಲಿ ಬಂದ್ಬಿಟ್ಟು ಡೈರೆಕ್ಟ್ ಲಿಕ್ವಿಡಿಟಿ ಸ್ವೀಪ್ ಏನು ಆಗಲಿಲ್ಲ, ಇಲ್ಲಿ ಯಾವ್ದಾದ್ರು ಒಂದು ಕನ್ಫರ್ಮೇಷನ್ಸು ಸಿಗ್ತಾ ಇದೆ ಅಂತಂದರೆ ಲೋವರ್ ಟೈಮ್ ಫ್ರೇಮಲ್ಲಿ ಹೋಗಿ ಒಂದು BOS ಚೇಂಜ್ ಆಫ್ ಕ್ಯಾರೆಕ್ಟರ್ ಇದೆಯಾ ಅಂತ ನೋಡಿ ಎಂಟ್ರಿ ಆಗ್ಬೋದು. ಸೊ ಅದು ನಿಮಗೆ TP ಹೊಡಿಬೋದು. ಓಕೆ, 80% ನಿಮಗೆ TP ಹೊಡೆಯೋ ಚಾನ್ಸಸ್ ಇದೆ, ಇನ್ನು 20% SL ಆಗೋ ಚಾನ್ಸಸ್ಸು ಇದೆ. SL ಪಾರ್ಟ್ ಆಫ್ ದಿ ಗೇಮು. ಏನು 100ಗೆ 100 ನಿಮಗೆ TP ಅನ್ನೋದೇ ಸಿಗಲ್ಲ. ಸೊ ಇದನ್ನೇ ನಾವು ಡೇಂಜರಸ್ ಸೆಟಪ್ ಅಂತ ಕರೆಯೋದು. ಓಕೆ, ಡೈರೆಕ್ಟ್ ಎಂಟ್ರಿ ಆಗೋದನ್ನ ನೀವು ಕನ್ಫರ್ಮೇಷನ್ ತೊಗೊಂಡು ಎಂಟ್ರಿ ಆಗ್ತೀರಾ ಅಂತಂದರೆ ಅದಕ್ಕೆ ನಾವು ಪ್ರಾಪರ್ ಸೆಟಪ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಬೆಸ್ಟ್ ಎಂಟ್ರಿ ಕನ್ಫರ್ಮೇಷನ್ ಕಾಂಬಿನೇಷನ್ಸ್. ಬೆಸ್ಟ್ ಎಂಟ್ರಿ ಕನ್ಫರ್ಮೇಷನ್ಸ್ ಕಾಂಬಿನೇಷನ್ಸ್ ಯಾವ್ಯಾವುದು? ಬಿಗಿನರ್ ಫ್ರೆಂಡ್ಲಿ ನೋಡೋದಾರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಬೋದು. ಹಾಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಲ್ಲಿ ಕ್ಯಾಂಡಲ್ ಸ್ಟಿಕ್ ಕನ್ಫರ್ಮೇಷನ್ಸ್ ಇದೆಯಾ ನೋಡ್ಬೋದು. ಹಾಗೆ ಟ್ರೆಂಡ್ ಡೈರೆಕ್ಷನ್ ಯಾವುದು ಅಂತ ನೋಡ್ಕೋಬೋದು. ಓಕೆ, ನೆಕ್ಸ್ಟು ಅಡ್ವಾನ್ಸ್ ಸೆಟಪ್ಸ್ ನೋಡೋದಾರೆ ಲಿಕ್ವಿಡಿಟಿ ಸ್ವೀಪ್ ಆಗಿದೆಯಾ ನೋಡ್ಬೋದು. ಹಾಗೆ ಲೋವರ್ ಟೈಮ್ ಫ್ರೇಮಲ್ಲಿ ಹೋಗಿ BOS ಟಚ್ ಆಗಿದೆಯಾ ಅಂತ ನೋಡ್ಬೋದು. ಜೊತೆಗೆ ಅದು ರೀಟೆಸ್ಟಿಗೆ ಬರ್ತಾ ಇದೆಯಾ ಅಂತ ನೋಡ್ಬೋದು. ಹಾಗೆ ಇಂಡಿಕೇಟರ್ ಕನ್ಫರ್ಮೇಷನ್ಸು ತಗೊಂಡು ಅಲ್ಲೇನಾದ್ರು ರಿಜೆಕ್ಷನ್ ಕ್ಯಾಂಡಲ್ ಆಗ್ತಿದೆ ಅಂತಂದರೆ ಆರಾಮಲ್ಲಿ ನೀವು ಒಂದು ಟ್ರೇಡ್ನ ನೋಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಇದು ಅಡ್ವಾನ್ಸ್ ಕಾನ್ಸೆಪ್ಟು, ಅದೇ ಇದು ಬಿಗಿನರ್ ಕಾನ್ಸೆಪ್ಟು. ನಮಗೆ ಕೋಚಿಂಗ್ ಸೆಂಟರ್ಗಳಲ್ಲೆಲ್ಲ ಹೇಳ್ಕೊಡೋದು ಇಷ್ಟೇನೆ. ಈ ಅಡ್ವಾನ್ಸ್ ಯಾರು ಹೇಳ್ಕೊಡಲ್ಲ. ಓಕೆ, ನಾನು ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಬೆಸ್ಟ್ ಅಕಾಡೆಮಿಲಿ ನಾನು ಟ್ರೈನಿಂಗ್ ತೊಗೊಂಡಿದ್ದೀನಿ, ಅವ್ರದ್ದು ವೆಬಿನಾರ್ಸ್ಗಳು ಅಟೆಂಡ್ ಆಗಿದ್ದೀನಿ. ಬಟ್ ಯಾರು ಈ ಲೆವೆಲೆಲ್ಲ ಹೇಳ್ಕೊಡಲ್ಲ. ಓಕೆ, ನೆಕ್ಸ್ಟ್ ನೋಡೋದಾರೆ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸು. ಬಿಗಿನರ್ಸು ಏನೇನು ಮಿಸ್ಟೇಕ್ಸ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಎಂಟರಿಂಗ್ ಟೂ ಅರ್ಲಿ, ನಾನು ಹೇಳ್ದಂಗೆ ಸಪೋರ್ಟು ರೆಸಿಸ್ಟೆನ್ಸು ಕಂಡಿದ ತಕ್ಷಣ ಡೈರೆಕ್ಟಾಗಿ ಎಂಟ್ರಿ ಆಗ್ಬಿಡೋದು. ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದರೆ ಅದನ್ನ ಫೋಮೋ ಅಂತ ಕರಿತೀವಿ. ಅಂದರೆ ನಮಗೆ ಆ ಟ್ರೇಡ್ ಎಲ್ಲಿ ಮಿಸ್ ಆಗುತ್ತೋ ಅನ್ನೋದಕ್ಕೆ ಅರ್ಲಿ ಎಂಟರ್ ಆಗೋದು. ಕನ್ಫರ್ಮೇಷನ್ಸ್ ತೊಗೊಳ್ಳಲ್ಲ. ಮಾರ್ಕೆಟು ನೀವು ತಲೆಯಲ್ಲಿ ಇವತ್ತೇ ಫಿಕ್ಸ್ ಮಾಡ್ಕೊಳ್ಳಿ, ಮಾರ್ಕೆಟ್ ಡೈಲಿ ಇರುತ್ತೆ. ಓಕೆ, ಕನ್ಫರ್ಮೇಷನ್ಸ್ ಇಲ್ವಾ ಟ್ರೇಡಿಂಗೇ ಮಾಡಬೇಡಿ. ನಿಮಗೆ ಕನ್ಫರ್ಮೇಷನ್ಸ್ ಇದ್ರೆ ಮಾತ್ರ ಟ್ರೇಡಿಂಗ್ ಮಾಡಿ, ನಿಮಗೆ ಮಾರ್ಕೆಟ್ ಎಲ್ಲೂ ಹೋಗಲ್ಲ. ಬಟ್ ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟು. ಈ ಫೋಮೋ ಅನ್ನೋದು ಹೇಗೆ ಬರೋದು ಅಂತಂದರೆ, ಅಯ್ಯೋ ಎಲ್ಲಿ ಮಿಸ್ ಮಾಡಿಬಿಡ್ತೀನೋ ಟ್ರೇಡು, TP ಹೊಡೆದ್ರೆ ರಿಗ್ರೇಟು, SL ಹೊಡೆದ್ರು ರಿಗ್ರೇಟು ಅಲ್ವಾ? ಇವಾಗ ನೀವು ಟ್ರೇಡ್ ತೊಗೊಳ್ಳೋದೇ TP ಹೊಡೆದ್ರೆ ತಗೋಬೇಕಿತ್ತು, ಆ ಪ್ಲೇಸಲ್ಲಿ ನಾನು ಪಕ್ಕ ಅನಾಲಿಸಿಸ್ ಮಾಡಿದ್ದೆ, ಬಟ್ TP ಹೊಡೀತು, ನಾನು ತಗೊಳ್ಳೋದೇ ಇರೋದು ನನ್ನ ತಪ್ಪು. ಅದೇ ಟ್ರೇಡ್ ನೀವು ತಗೊಂಡೇನಾದ್ರು SL ಹೊಡೆದ್ರೆ ತಗೊಳ್ಳೋದೇ ಇರಬೇಕಿತ್ತು, ನಾನು ಕನ್ಫರ್ಮೇಷನ್ಸೇ ಇಲ್ಲದೆ ಎಂಟ್ರಿ ಆದೆ. ಸೊ ಎರಡು ಥರನೂ ರಿಗ್ರೆಟ್ ಆಗುತ್ತೆ. ಅದರಿಂದ ಯಾವತ್ತೂ ಯಾವ್ದಾದ್ರು ಒಂದು ರಿಗ್ರೆಟ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಚೂಸ್ ಮಾಡಿ. ಇವಾಗ ನೋಡಿ, ಸಿಂಪಲ್ ಎಕ್ಸಾಂಪಲು, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ.
ಜಾಬಿಗೆ ಹೋಗೋದು ಹಾರ್ಡೆ, ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದು ಹಾರ್ಡೆ. ನಿದ್ದೆ ಮಾಡೋದು ಹಾರ್ಡೆ, ಹಾಗಂತ ಸುಮ್ಮನೆ ಎದ್ದು ಕೂತ್ಕೊಳ್ಳೋದು ಹಾರ್ಡೆ. ಊಟ ಮಾಡೋದಂದ್ರೂ ಕಷ್ಟದ ಕೆಲಸನೇ, ಹಾಗಂತ ಊಟ ಮಾಡದೇ ಇರೋದು ಕಷ್ಟನೇ. ಸೊ ಚೂಸ್ ಯುವರ್ ಹಾರ್ಟ್. ನಿಮಗೆ ಯಾವ ಹಾರ್ಟ್ ಇಷ್ಟ ಆಗುತ್ತೆ ಆ ಹಾರ್ಟ್ನ ಚೂಸ್ ಮಾಡಿ. ಓಕೆ, ಸೊ ಇಲ್ಲಿ ನೀವು ರಿಗ್ರೆಟು ಎರಡು ಥರನೂ ರಿಗ್ರೆಟ್ ಆಗುತ್ತೆ. ನಿಮಗೆ ಯಾವ ರಿಗ್ರೆಟ್ ಬೇಕು ಅನ್ನೋದನ್ನ ನೀವು ಚೂಸ್ ಮಾಡಿ. ಓಕೆ, ಎಲ್ಲ ಕನ್ಫರ್ಮೇಷನ್ಸ್ ತೊಗೊಂಡು ಎಲ್ ಇಟ್ಟಾದರೆ ಅದು ಮಾರ್ಕೆಟ್ ಸಿನರ್ ಏನು ಮಾಡೋಕ್ಕಾಗಲ್ಲ, ಆ್ಯಕ್ಸೆಪ್ಟ್ ಮಾಡ್ಕೊಳ್ತೀರಾ. ಅದೇ ನೀವು ಸುಮ್ಮನೆ ಎಂಟ್ರಾದರೆ ಆ ರಿಗ್ರೆಟ್ನ ನೀವು ರೈಟಾಗಿ ತೊಗೊಳಕ್ಕಾಗುತ್ತಾ? ನಾನು ತಗೋಬಾರ್ದಿತ್ತು, ನಾನು ತಪ್ಪು ಮಾಡಿಬಿಟ್ಟೆ, ಈ ಮೈಂಡ್ ಸೆಟ್ ಅನ್ನೋದು ಬರ್ತಾ ಇರುತ್ತೆ. ಅವಾಗ ಟ್ರಿಗರ್ ಮಾಡ್ತಾನೇ ಇರುತ್ತೆ. ಟ್ರೇಡಿಂಗ್ ಅನ್ಕೋಬೋದು ನೀವು ಸಿಂಪಲ್ ಜಾಬು ಅಥವಾ ಸಿಂಪಲ್ ಪ್ರೊಫೆಷನ್ ಅಂತ. ಇದು ನಿಮ್ಮದೇ ಮಿರರು. ನೀವು ಲೈಫಲ್ಲಿ ಯಾವ ಥರ ಡಿಸಿಪ್ಲಿನ್ ಆಗಿರ್ತೀರಾ ಅದೇ ಥರ ರಿಫ್ಲೆಕ್ಟ್ ಆಗೋದು ಟ್ರೇಡಿಂಗು. ನೀವು ಲೈಫಲ್ಲೇ ಡಿಸಿಪ್ಲಿನ್ ಇಲ್ಲ ಅಂತಂದರೆ ನಿಮಗೆ ಟ್ರೇಡಿಂಗಲ್ಲಿ ಯಾವುದೇ ಥರ ಸಕ್ಸಸ್ ಅನ್ನೋದು ಸಿಗಲ್ಲ. ಸೊ ಏನು ಮಾಡಿ, ಮಾರ್ನಿಂಗ್ ಆದಷ್ಟು ಬೇಗ ಎದ್ದೇಳಕ್ಕೆ ಟ್ರೈ ಮಾಡಿ. ಜೊತೆಗೆ ನಿಮ್ಮ ರೂಟೀನ್ ಹೆಂಗಿರಬೇಕು ಅಂದರೆ ಹೆಲ್ತಿ ಫುಡ್ಸ್ನ ತಿನ್ನಿ, ಜೊತೆಗೆ ವರ್ಕೌಟ್ ಮಾಡಿ. ವರ್ಕೌಟ್ ಮಾಡಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಡೈಲಿ 10,000 ಸ್ಟೆಪ್ಸ್ ಆದ್ರೂ ನಡೀರಿ. ಮತ್ತು ಒಂದು ಗೋಲ್ ಕಡೆ ಫೋಕಸ್ ಆಗಿರಿ. ಸೊ ಈ ಥರ ಡಿಸಿಪ್ಲಿನ್ ರೂಟೀನ್ ಫಾಲೋ ಮಾಡ್ತಾ ನೀವು ಟ್ರೇಡಿಂಗು ಮಾಡ್ತಾ ಇದ್ರೆ ನಿಮಗೆ ಸಕ್ಸಸ್ ಅನ್ನೋದು ಗ್ಯಾರಂಟಿ ಸಿಗುತ್ತೆ. ಓಕೆ, ಇಗ್ನೋರಿಂಗ್ ಸ್ಟ್ರಕ್ಚರ್. ಯಾವತ್ತು ಸ್ಟ್ರಕ್ಚರ್ ನೋಡೋದೆ ಟ್ರೇಡ್ ಮಾಡೋದು. ಟ್ರೇಡಿಂಗ್ ವಿತೌಟ್ ಕನ್ಫರ್ಮೇಷನ್ಸ್ ಇಲ್ಲದೆ ಟ್ರೇಡಿಂಗ್ನ ಮಾಡೋದು. ಜೊತೆಗೆ ಚೇಸಿಂಗ್ ಬ್ರೇಕ್ಔಟ್ ಕ್ಯಾಂಡ್ಲು. ಬ್ರೇಕ್ ಆಯಿತು ಅಂದಂಗೆ ಕೆಲವೊಬ್ರು ಎಂಟ್ರಿ ಆಯ್ತಾರೆ. ಮೊದಲು 3 years ಬ್ಯಾಕಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಯೂಸ್ ಮಾಡ್ತಿರೋ ಬ್ರೇಕ್ಔಟ್ ಸ್ಟ್ರಾಟಜಿ ಮೀನ್ಸ್ ಇವಾಗ ಒಂದು ಸ್ವಿಂಗ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಈ ಥರ ಒಂದು ಸ್ವಿಂಗ್ ಆಗ್ತಿದೆ. ಸೊ ಮಾರ್ಕೆಟ್ ಏನಾದರೂ ಇದನ್ನು ಬ್ರೇಕ್ ಆಗ್ತಿದೆ ಅಂತ ವೆಯ್ಟ್ ಮಾಡೋದು. ಸೊ ಬ್ರೇಕ್ ಆಗ್ತಿದೆ ಅಂತ ಅಂದ ತಕ್ಷಣ ಇಲ್ಲೊಂದು ಕ್ಯಾಂಡ್ಲು ಕ್ಲೋಸ್ ಆಗಿ ಡೈರೆಕ್ಟ್ ಎಂಟ್ರಿ. ಅದು 1:2 ಟಾರ್ಗೆಟ್. ಮಾರ್ಕೆಟ್ ಎಲ್ಲಿ ಗಂಟ ಹೋಗುತ್ತೆ ಅಂತಲೇ ಗೊತ್ತಿಲ್ಲ, ಡೈರೆಕ್ಟ್ ಎಂಟ್ರಿ ಹಾಕ್ಬಿಡೋರು. ಅವಾಗ ಏನಿತ್ತು ಸಿನಾರಿಯೋ ಅಂದರೆ ಬುಲ್ ಮಾರ್ಕೆಟೇ ಇತ್ತು. ಸೊ ಬ್ರೇಕ್ಔಟ್ ಆದವರಿಗೆ ಡೈರೆಕ್ಟ್ ಎಂಟ್ರಿ ಕೊಡೋದು, ಮಾರ್ಕೆಟ್ ಇಲ್ಲಿ ಗಂಟ ಬಂದ್ಬಿಟ್ಟು ನೆಕ್ಸ್ಟ್ ಹೋಗ್ಬಿಡೋನು, ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಬಟ್ ಇವಾಗಿನ ಸಿನಾರಿಯೋದಲ್ಲಿ ನಾವು ರೀಟೆಸ್ಟಿಗೆ ವೆಯ್ಟ್ ಮಾಡಲೇಬೇಕು. ಓಕೆ, ಸೊ ಮಾರ್ಕೆಟ್ ಸೈಕಲ್ ಚೇಂಜ್ ಆದಂಗೆ ನಾವು ಚೇಂಜ್ ಆಗ್ತಾ ಹೋಗ್ಬೇಕು. ಓಕೆನಾ. ನೆಕ್ಸ್ಟ್ ಪ್ರೋ ಟಿಪ್ಸ್ ನೋಡೋದಾದ್ರೆ, ಪೇಷನ್ಸ್ ಇಂಪ್ರೂವ್ಸ್ ಅಕ್ಯುರೇಸಿ. ನಾವು ಎಷ್ಟು ಪೇಷನ್ಸಿಂದ ಇರ್ತೀವಿ ಅಷ್ಟು ನಿಮ್ಮ ಅಕ್ಯುರೇಸಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಇವಾಗ ನೀವು ಕೇಳಿರ್ಬೋದು, ನಂದು 80% ವಿನ್ ರೇಟ್ ಇದೆ, 80% ಅಕ್ಯುರೇಸಿ ಇದೆ, 100% ಅಕ್ಯುರೇಸಿ ಇದೆ. ಹೇಗೆ 100% ಅಕ್ಯುರೇಸಿ ತಗೋಬೋದು ಅಂದರೆ, ಸಿಂಪಲ್ ಎಕ್ಸಾಂಪಲ್, 10 ಟ್ರೇಡ್ ತಗೋತಿದ್ದೀರಾ ಅಂತ ಅನ್ಕೊಳ್ಳಿ. ನೀವು 10 ಟ್ರೇಡು ತಗೋತೀರಾ ಅಂತಂದರೆ ಅದು ಮಾರ್ಕೆಟಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಟ್ರೇಡ್ ತಗೋಬಾರ್ದು, ಅವಾಯ್ಡ್ ಮಾಡಬೇಕು ಅಂತ. ಸೊ ಅದು ಅವಾಯ್ಡ್ ಮಾಡಿದಾಗ ನಿಮಗೆ ಅದು 100% ಅಕ್ಯುರೇಸಿ ಆಗೋದು. ಹೆಂಗೆ ಅಂತಂದರೆ, ಈ ಸಿಂಪಲ್ ಎಕ್ಸಾಂಪಲ್, ಇವಾಗ 10 ಟ್ರೇಡ್ ತಗೋತೀರಾ. ಓಕೆ, 1 3 4 5 6 7 8 9 10 10 ಟ್ರೇಡು ನಮಗೆ ತಗೊಳ್ಳೋ ಆಪ್ಷನ್ ಇದೆ ಅಂತ ಅಂದ್ಕೊಳ್ಳಿ. ನಾವೇನು ಮಾಡ್ತೀವಿ, ಈ ಟೈಮಲ್ಲಿ ನ್ಯೂಸ್ ಬಂತು, ಸೊ ಇದನ್ನು ಅವಾಯ್ಡ್ ಮಾಡ್ತೀವಿ. ಓಕೆ, ಇದೆರಡು ಟ್ರೇಡ್ನ ಅವಾಯ್ಡ್ ಮಾಡ್ತೀವಿ. ಸೊ ಬಾಕಿ ಟ್ರೇಡು ನಮಗೆ ಎಲ್ಲ ಟಿ ಪಿನೇ ಸಿಕ್ಕಿದೆ. ಈ ನ್ಯೂಸ್ ಟ್ರೇಡಲ್ಲಿ ನಾವೇನಾದ್ರು ಟ್ರೇಡಿಂಗ್ ತೊಗೊಂಡಿದ್ರೆ ನಮ್ಮ SL ಆಗೋದು. ಬಿಕಾಸ್ ಏನಕ್ಕೆ ಅಂತಂದರೆ ನ್ಯೂಸು ನಮ್ಮ ನೆಗೆಟಿವ್ ಹೋಯಿತು. ಸೊ ಇದನ್ನು ಅವಾಯ್ಡ್ ಮಾಡೋದ್ರಿಂದ ಏನಾಯಿತು, ನಿಮಗೆ 8 ಟ್ರೇಡು ಟಿ ಪಿ ಆಗಿದೆ. 8ಕ್ಕೆ 8 ಟಿ ಪಿ ಆಗಿದೆ ಅಂದರೆ ನಿಮ್ಮ ಅಕ್ಯುರೇಸಿ ಎಷ್ಟು? 100%. ಸೊ ನಮಗೆ ಹೆಂಗಂದರೆ ಬ್ಯಾಡ್ ಟ್ರೇಡ್ಸ್ನ ಅವಾಯ್ಡ್ ಮಾಡೋಕ್ಕೂ ಗೊತ್ತಿರಬೇಕು. ಆಗಿದ್ದಾಗ ನಿಮ್ಮ ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆನಾ. ಅದನ್ನೇ ಇಲ್ಲಿ ಹೇಳ್ತಿರೋದು, ಪೇಷನ್ಸ್ ಇಂಪ್ರೂವ್ಸ್ ಅಕ್ಯುರೇಸಿ. ನೀವು ಪೇಷನ್ಸಿಂದ 2 ಪ್ಲೇಸಲ್ಲೂ ಅವಾಯ್ಡ್ ಮಾಡಿದರೆ ನಿಮಗೆ 100% ಅಕ್ಯುರೇಸಿ ಸಿಗುತ್ತೆ. ಈ ಥರ ಅಕ್ಯುರೇಸಿ ಮ್ಯಾಟ್ರ್ ಆಗುತ್ತೆ ಹೊರತು ಮಾರ್ಕೆಟಲ್ಲಿ ಒಂದು ಮೆಥಡ್ ಮಾತ್ರ ಯಾವುದೇ ಕಾರಣಕ್ಕೂ 100% ಅಕ್ಯುರೇಸಿ ಕೊಡಲ್ಲ. ಕನ್ಫರ್ಮೇಷನ್ಸ್ ರೆಡ್ಯೂಸ್ ಫೇಕ್ ಎಂಟ್ರೀಸ್. ನೀವು ಕನ್ಫರ್ಮೇಷನ್ಸ್ ತಗೊಳ್ಳೋದ್ರಿಂದ ನಿಮಗೆ ಫೇಕ್ ಎಂಟ್ರೀಸ್ಗಳನ್ನೋದು ರೆಡ್ಯೂಸ್ ಆಗುತ್ತೆ. ಹಾಗೆ ವೆಯ್ಟ್ ಫಾರ್ ಕ್ಯಾಂಡಲ್ ಕ್ಲೋಸ್. ಯಾವತ್ತು ಯಾವುದೇ ಟ್ರೇಡ್ ತಗೋತೀರಾ ಅಂದರೂ ಕ್ಯಾಂಡಲ್ ಕ್ಲೋಸ್ ವೆಯ್ಟ್ ಮಾಡಿ. ಓಕೆ, ಕ್ಯಾಂಡಲ್ ಕ್ಲೋಸ್ ಆಗೋ ಗಂಟನೂ ಕಾಯಿರಿ, ಎಲ್ಲೂ ಹೋಗಲ್ಲ ಮಾರ್ಕೆಟು. ಕ್ಲೋಸ್ ಆಗೋ ಗಂಟ ಕೂತ್ಕೊಳ್ಳಿ, ಕಾದು ಎಂಟ್ರೀಸ್ನ ತಗೊಳ್ಳಿ. ನೆಕ್ಸ್ಟು ಹೈಯರ್ ಟೈಮ್ ಫ್ರೇಮ್ ಕನ್ಫರ್ಮೇಷನ್ ಸ್ಟ್ರಾಂಗರ್. ಯಾವತ್ತು 15 minutes ಮೇಲೆ ಆಗಿರಬೇಕು ನಿಮ್ಮ ಕನ್ಫರ್ಮೇಷನ್ಸ್ ಅನ್ನೋದು. ಅರ್ಥ ಆಯ್ತಲ್ವಾ. ನೆಕ್ಸ್ಟು ಸ್ಮಾರ್ಟ್ ಮನಿ ಎಂಟ್ರಿ ಸ್ಟೈಲ್ ನೋಡೋದಾದರೆ, ಸ್ಮಾರ್ಟ್ ಮನಿ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ, ಲಿಕ್ವಿಡಿಟಿ ಗ್ರ್ಯಾಬ್ ಆಗಿದೆ ಅಂತ ನೋಡ್ತಾರೆ. ಲಿಕ್ವಿಡಿಟಿ ಸ್ವೀಪ್ನೇ ಗ್ರ್ಯಾಬ್ ಅಂತ ಕರೆಯೋದು. ಹಾಗೆ ಅಲ್ಲಿಂದ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ, ಲೋವರ್ ಟೈಮ್ ಫ್ರೇಮಲ್ಲಿ BOS ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಅಂತ ನೋಡ್ತಾರೆ. ಹಾಗೆ ಅಲ್ಲಿ ಏನಾದ್ರು ಕನ್ಫರ್ಮೇಷನ್ಸ್ ಕ್ಯಾಂಡಲ್ ಬಂದರೆ ಬಿಫೋರ್ ಎಂಟರಿಂಗ್ ಟ್ರೇಡು, ಅಂದರೆ ನಿಮಗೆ ಟ್ರೇಡ್ ಸಿಗೋಕ್ಕಿಂತ ಮುಂಚೆ ಅಲ್ಲೇನಾದ್ರು ಕನ್ಫರ್ಮೇಷನ್ಸ್ ಕ್ಯಾಂಡಲ್ ಬಂದಿರೆ ಅಲ್ಲಿಂದ ನೀವು ಎಂಟ್ರಿನ ಮಾಡ್ಬೋದು. ಸೊ ಇದನ್ನೇ ಹೇಳೋದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಓಕೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ ನೀವು ಸಿಂಪಲ್ಲಾಗಿ ನೋಡೋದಾದರೆ ಏನು ಹೇಳುತ್ತೆ ಅಂತಂದರೆ, ಮಾರ್ಕೆಟು ಫಸ್ಟು ಒಂದು ಸ್ಟ್ರಕ್ಚರು BOS ಆಗಿರಬೇಕು. ಸೊ ಮಾರ್ಕೆಟ್ BOS ಆಗಿದೆ.
ಓಕೆ, ಇದನ್ನ BOS ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಸ್ಟ್ರಕ್ಚರ್ ಮಾಡ್ಕೊಂಡು ಹೋಗಿರುತ್ತೆ, ಇಂಟರ್ನಲ್ ಸ್ಟ್ರಕ್ಚರ್ ಲೋವರ್ ಟೈಮ್ ಫ್ರೇಮ್ ನೋಡ್ಬೇಕಾದ್ರೆ. ಸೊ ಲಿಕ್ವಿಡಿಟಿನ ಸ್ವೀಪ್ ಆಗುತ್ತೆ ಅಂತ ನೋಡಬೇಕು. ಸೊ ಲಿಕ್ವಿಡಿಟಿನೂ ಸ್ವೀಪ್ ಆಗುತ್ತೆ. ಓಕೆ, ಇಲ್ಲೆಲ್ಲ ಯಾರ್ಯಾರು ಎಸೆಲೆಟ್ ಇರುತ್ತೆ ಅದೆಲ್ಲ ಸ್ವೀಪ್ ಆಗುತ್ತೆ. ಸೊ ಇಲ್ಲಿ ನಿಮಗೆ FEG ಕೆಳಗಡೆ ಆರ್ಡರ್ ಬ್ಲಾಕ್ ಅಂತ ಇರುತ್ತೆ. ಸೊ ಈ ಆರ್ಡರ್ ಬ್ಲಾಕಿಗೆ ಬಂದಾಗ ನೀವೊಂದು ಕನ್ಫರ್ಮೇಷನ್ಸ್ ತಗೊಂಡು ಎಂಟ್ರಿ ಆಗ್ಬೋದು, ಇಲ್ಲ ಇದನ್ನ ಲಿಕ್ವಿಡಿಟಿ ಸ್ವೀಪ್ ಆದಮೇಲೆ ಒಂದು ಕನ್ಫರ್ಮೇಷನ್ಸ್ ತಗೊಂಡು ಎಂಟ್ರಿ ಆಗ್ಬೋದು. ಸೊ ಅದು ನಿಮಗೆ ಟಾರ್ಗೆಟ್ ಅನ್ನ ಸಿಗುತ್ತೆ. ಸೊ ಇದೇ SMC ಕಾನ್ಸೆಪ್ಟ್ ಹೇಳೋದು. SMC ನಿಮಗೆ ಅಡ್ವಾನ್ಸ್ SMC ಆಫ್ಟರ್ 100 days ಸೀರೀಸ್ ಮುಗಿದ್ಮೇಲೆ ಸಿಗುತ್ತೆ. ಸೊ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟು ಹೈ ಪ್ರೊಬಬಿಲಿಟಿ ಎಂಟ್ರಿ ಫಾರ್ಮುಲಾ. ಹೈ ಪ್ರೊಬಬಿಲಿಟಿ ಎಂಟ್ರಿ ನೋಡೋದಾದ್ರೆ ಕನ್ಫರ್ಮೇಷನ್ಸ್ ಫ್ಯಾಕ್ಟರು ಝೋನ್ ಪ್ಲಸ್ ಕ್ಯಾಂಡಲ್. ಯಾವತ್ತು ಝೋನ್ ಪ್ಲಸ್ ಕ್ಯಾಂಡಲ್ ನೋಡಬೇಕು, ರಿಸಲ್ಟು ಬೆಟರ್ ಎಂಟ್ರಿ ಸಿಗುತ್ತೆ. ಜೊತೆಗೆ ಲಿಕ್ವಿಡಿಟಿ ಪ್ಲಸ್ BOS ನೋಡಬೇಕು, ಅಲ್ಲಿ ನಮಗೆ ಸ್ಟ್ರಾಂಗ್ ಎಂಟ್ರಿ ಸಿಗುತ್ತೆ. ಹಾಗೆ ರಿಟೆಸ್ಟ್ ಪ್ಲಸ್ ಕನ್ಫರ್ಮೇಷನ್ಸ್ ತೊಗೊಂಡ್ರೆ ಅಲ್ಲಿ ನಮಗೆ ಹೈ ಪ್ರೊಬಬಿಲಿಟಿ ಸಿಗುತ್ತೆ. ಸೊ ಇದನ್ನೆಲ್ಲರೂ ಬರೆದಿಟ್ಕೊಳ್ಳಿ, ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟು ಬೆಸ್ಟ್ ಟೈಮ್ ಫ್ರೇಮ್ಸು. ಯಾವ್ಯಾವುದು ಬೆಸ್ಟ್ ಟೈಮ್ ಫ್ರೇಮ್ಸ್ ಅಂತಂದರೆ ಕನ್ಫರ್ಮೇಷನ್ಸ್ ಯಾವತ್ತು 15 minutes, 1 hour, 4 hour ಡೈಲಿ ತಗೊಳ್ಳಿ. ಅದಕ್ಕಿಂತ ಕೆಳಗಡೆ ನೀವು BOS, ಚೋಚು, ಇನ್ನೊಂದು ಎಂಗಲ್ಫಿಂಗು, ಆರಾಮಿ ಈ ಥರ ಕ್ಯಾಂಡಲ್ಸ್ ನೋಡಬೇಕು ಅಂದರೆ ಲೋವರ್ ಟೈಮ್ ಫ್ರೇಮಿಗೆ ಇಳಿಸ್ಕೊಳ್ಳಿ. ಓಕೆ, ಹೈಯರ್ ಟೈಮ್ ಫ್ರೇಮ್ ಕನ್ಫರ್ಮೇಷನ್ಸ್ ಈಕ್ವಲ್ ಟು ಸ್ಟ್ರಾಂಗರ್ ಸೆಟಪ್. ಹೈಯರ್ ಟೈಮ್ ಫ್ರೇಮ್ ಕನ್ಫರ್ಮೇಷನ್ಸ್ ಯಾವತ್ತು ನಮಗೆ ಸ್ಟ್ರಾಂಗ್ ಸೆಟಪ್ ಅನ್ನು ಕೊಡುತ್ತೆ. ಗೋಲ್ಡನ್ ರೂಲ್ ನೋಡೋದಾದ್ರೆ ವೆಯ್ಟ್ ಫಾರ್ ದಿ ಮಾರ್ಕೆಟ್ ಟು ಕನ್ಫರ್ಮ್ ಯುವರ್ ಐಡಿಯಾ ಬಿಫೋರ್ ಎಂಟರಿಂಗ್. ಗೋಲ್ಡನ್ ರೂಲ್ ಇಲ್ಲಿ ಏನು ಹೇಳ್ತಿದೆ ಹೇಳಿ, ನೀವು ಯಾವತ್ತು ವೆಯ್ಟ್ ಮಾಡಬೇಕು, ಮಾರ್ಕೆಟು ನಿಮ್ಮ ಕನ್ಫರ್ಮೇಷನ್ಸ್ಗೆ ಕನ್ಫರ್ಮ್ ಕೊಡ್ತಾ ಇದೆಯಾ ಅಂತ. ಸೊ ನೀವು ಒಂದು ಟ್ರೇಡ್ನ ಎಂಟರ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕನ್ಫರ್ಮೇಷನ್ಸ್ ಎಲ್ಲ ಅಲೈನ್ ಆಗ್ತಿದ್ರೆ ನೀವು ಒಂದು ಟ್ರೇಡ್ನ ಪ್ಲೇಸ್ ಮಾಡ್ಬೋದು. ಓಕೆ, ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ಎಂಟ್ರಿ ಕನ್ಫರ್ಮೇಷನ್ಸ್ ಹೆಲ್ಪ್ ಟ್ರೇಡರ್ಸ್ ಅವಾಯ್ಡ್ ಫೇಕ್ ಸೆಟಪ್ಸ್. ಎಂಟ್ರಿ ಕನ್ಫರ್ಮೇಷನ್ಸ್ ಇಂದ ಟ್ರೇಡರ್ಸ್ ಏನು ಮಾಡ್ಬೋದು, ಫೇಕ್ ಸೆಟಪ್ಸ್ಗಳನ್ನ ಅವಾಯ್ಡ್ ಮಾಡ್ಬೋದು. ಹಾಗೆ ಇಟ್ ಇಂಪ್ರೂವ್ಸ್ ಟೈಮಿಂಗ್, ಕಾನ್ಫಿಡೆನ್ಸ್ ಆ್ಯಂಡ್ ಪ್ರೊಬಬಿಲಿಟಿ. ಈ ಥರ ಮಾಡೋದ್ರಿಂದ ಟ್ರೇಡರ್ಸ್ದು ಟೈಮಿಂಗ್ ಅನ್ನೋದು ಇಂಪ್ರೂವ್ ಆಗುತ್ತೆ, ಜೊತೆಗೆ ಕಾನ್ಫಿಡೆನ್ಸು ಅನ್ನೋದು ಬೂಸ್ಟ್ ಮಾಡುತ್ತೆ, ಜೊತೆಗೆ ಪ್ರೊಬಬಿಲಿಟಿ ಅನ್ನೋದು ಹೈ ಆಗುತ್ತೆ. ಬೆಸ್ಟ್ ಟ್ರೇಡರ್ಸ್ ವೆಯ್ಟ್ ಪೇಷೆಂಟ್ಲಿ ಫಾರ್ ಕನ್ಫರ್ಮೇಷನ್ ಬಿಫೋರ್ ಎಂಟರಿಂಗ್ ಟ್ರೇಡ್. ಬೆಸ್ಟ್ ಟ್ರೇಡರ್ಸ್ ಯಾವತ್ತು ಪೇಷೆಂಟಿಂದ ವೆಯ್ಟ್ ಮಾಡ್ತಾರೆ, ಪೇಷನ್ಸಿಂದ ವೆಯ್ಟ್ ಮಾಡಿ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ ಅಂತ ನೋಡ್ತಾರೆ, ಅದಾದಮೇಲೆ ಟ್ರೇಡ್ಗೆ ಎಂಟ್ರಿ ಆಗ್ತಾರೆ. ಓಕೆ, ಮಾಸ್ಟರಿಂಗ್ ಎಂಟ್ರಿ ಕನ್ಫರ್ಮೇಷನ್ಸ್ ಇಂಪ್ರೂವ್ಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ನೀವೇನಾದರೂ ಎಂಟ್ರಿ ಕನ್ಫರ್ಮೇಷನ್ಸ್ನ ಮಾಸ್ಟರ್ ಮಾಡ್ಕೊಂಡ್ರೆ, ಇಷ್ಟೆಲ್ಲ ಕಾನ್ಸೆಪ್ಟ್ ನೋಡಿದ್ದೀರಾ ಅಂದರೆ ನೀವು ಆಲ್ರೆಡಿ ಮಾಸ್ಟರ್ ಮಾಡಿದ್ದೀರಾ ಅಂತ ಅರ್ಥ. ಓಕೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನು ಹೈ ಆಗಿ ಇರುತ್ತೆ. ಓಕೆ, ಸೊ ಇದರಿಂದ ನಿಮಗೆ ಬೆಟರ್ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ಇಲ್ಲಿ ನಿಮ್ಮ ಡೆಡಿಕೇಶನ್, ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಎಫರ್ಟ್ಸು ಜೊತೆಗೆ ಪ್ರಾಕ್ಟೀಸ್ ಇದ್ರೆ ಮಾತ್ರ ಸಕ್ಸಸ್ ಆಗೋಕ್ಕಾಗೋದು. ಸುಮ್ಮನೆ ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಯಾವುದೇ ಥರ ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ಆದಷ್ಟು ನಾನು ಏನೇನು ಹೇಳ್ತೀನಿ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ, ಜೊತೆಗೆ ಪ್ರಾಕ್ಟೀಸ್ ಮಾಡಿ. ಓಕೆನಾ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಇಲ್ಲಿ ಗಂಟ ಯಾರ್ಯಾರು ಈ ವಿಡಿಯೋನ ನೋಡಿದ್ರಿ, ನಿಮಗೆ ಏನಾದರೂ ಸಮಥಿಂಗ್ ಅರ್ಥ ಆಗ್ತಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರ್ಯಾರು ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ, ಜೊತೆಗೆ ಕಾನ್ಸೆಪ್ಟ್ಸ್ಗಳನ್ನ ನೋಡೋಕ್ಕೂ ಹೇಳಿ. ಓಕೆ, ಸೊ ಇದರಿಂದ ಅವರು ಒಬ್ಬ ಗುಡ್ ಟ್ರೇಡರ್ ಆರ್ ಪ್ರೊಫೆಷ್ನಲ್ ಟ್ರೇಡರ್ ಅನ್ನೋದು ಆಗ್ಬೋದು. ಓಕೆನಾ, ಸೊ ಹಾಗೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ನಿಮ್ಮ ಹೆಸರು, ನಿಮ್ಮ ಊರು ಯಾವುದು ಅನ್ನೋದನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.